ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂತವರಾಗಿರೋಣ. ಈ ಒಂದು ಕೂಟ ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರ ಅಂತ ಪ್ರತಾಪ್ ಅಂಕಲ್ನ ಕೇಳ್ಕೊಳ್ತೇನೆ. ಪ್ರತಾಪ್ ಬ್ರದರ್ ಒಂದು ಓಪನಿಂಗ್ ಪ್ರೇಯರ್ ಮಾಡಿ. ಥ್ಯಾಂಕ್ ಯು. ಹಲೋ, ಪ್ರಾರ್ಥನೆ ಮಾಡೋಣ. ಸಕಲ ಜೀವರಾಶಿಗಳನ್ನ ಉಂಟು ಮಾಡಿ ಸಲಹುತ್ತಾ ಬರುತ್ತಿರುವಂತಹ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನಿಮ್ಮ ಅಪಾರವಾದಂತಹ ಪ್ರೀತಿ, ಕೃಪೆ, ಕರುಣೆಗಳಿಂದ ನಮ್ಮನ್ನು ಈವರೆಗೂ ಜೀವಿತರ ಸಂಖ್ಯೆಯಲ್ಲಿಟ್ಟು ಸ್ವಾಮಿ ಸದಾ ನಿನ್ನ ವಾಕ್ಯಗಳನ್ನು ಕೇಳುತ್ತಾ ನಿನ್ನ ವಾಕ್ಯಗಳನ್ನು ಕೇಳುತ್ತಾ ನಾವು ನಮ್ಮ ನಡೆ ನುಡಿ ಕ್ರಿಯೆಗಳು ಹಾಗೂ ನಮ್ಮ ಮನಸ್ಸುಗಳನ್ನು ಸ್ವಾಮಿ ನಿನ್ನಿಂದ ಶುಚಿಗೊಳಿಸಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆಪ್ಪ. ಸ್ವಾಮಿ ತಂದೆಯಾದ ದೇವರೇ, ಲೋಕದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಸ್ವಾಮಿ ವಿಘ್ನಗಳನ್ನು ನಾವು ನೋಡುವಾಗ ನಾವು ಕಠಿಣವಾದಂಥ ಕಾಲದಲ್ಲಿದ್ದೇವೆ. ಇಸ್ರಾಯೇಲ್ ದೇಶಕ್ಕಾಗಿಯೂ ಸ್ವಾಮಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸ್ವಾಮಿ, ಅಲ್ಲಿ ನಡೀತಾ ಇರ್ತಕ್ಕಂಥ ರಕ್ತದೋಕುಳಿಯನ್ನ ಸ್ವಾಮಿ ನಿಲ್ಲಿಸು. ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ಅವರಿಗೆ ಬೇಕಾದಂತ ಜ್ಞಾನ, ವಿವೇಕ ಎಲ್ಲವನ್ನ ಕೊಟ್ಟು ಅವ್ರನ್ನ ಕಾಪಾಡಿ ನಡೆಸು ಸ್ವಾಮಿ. ತಂದೆ ದೇವರೇ, ಈ ಒಂದು ಕೂಟವನ್ನ ತಂದೆ ದೇವರ ಹೆಸರಿನಲ್ಲಿ ಮಾಡುವವರಾಗಿದ್ದೇವೆ ಕರ್ತನೆ. ತಂದೆ ದೇವರೇ, ನಮ್ಮನ್ನು ಆಶೀರ್ವದಿಸಿ ನಿನ್ನ ಕೃಪೆಯಿಂದ ತುಂಬಿಸಿ ಬೆಳೆಸಿ ನಡೆಸಬೇಕೆಂದು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಆದ ಯೇಸು ಸ್ವಾಮಿಯ ದಿವ್ಯವಾದ ಹೆಸರಲ್ಲಿ ದೀನತೆಯಿಂದ ಪ್ರಾರ್ಥಿಸುತ್ತೇವೆ ಪರಲೋಕದ ನಮ್ಮ ತಂದೆಯೇ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ನೆಲ್ಲರನ್ನೂ ಈ ಒಂದು ಸಂಜೆಯ ಕೂಟಕ್ಕೆ ಸ್ವಾಗತಿಸ್ತಾ ಕ್ರಿಸ್ತನ ಜೀವಿತ ಕುರಿತಾದಂತ ಭಾಗ 2, ಕನ್ನಡದಲ್ಲಿ ಪುಟ ಸಂಖ್ಯೆ 52, ಇಂಗ್ಲಿಷ್ನಲ್ಲಿ ಪುಟ ಸಂಖ್ಯೆ 172. ಸೊ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ದಿನ ನಾವು ಸ್ಟಾರ್ಟ್ ಮಾಡೋಣ. ಇಂಥವರು ತಮ್ಮ ಯತ್ನಿಗಳಿಗೆ ಯೋಗ್ಯವಾದ ಒಂದು ಬಹು ಅಮೂಲ್ಯವಾಗಿರುವ ವಾಗ್ದಾನವನ್ನು ಪಡೆದಿರುವರು. ಅದೇನೆಂದರೆ, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಅವರು ದೇವರ ಆತ್ಮವನ್ನು ಹೊಂದಿದವರಾಗಿದ್ದು, ಆತನ ಪ್ರಿಯ ಕುಮಾರನ ಹೋಲಿಕೆಯನ್ನು ತಮ್ಮ ಹೃದಯಗಳಲ್ಲಿ ಚಿತ್ರಿಸಿಕೊಂಡಿರುವರು. ಅವರು ಸತ್ಯವಾಕ್ಯದ ಮೂಲಕವಾಗಿ ಪ್ರತಿಷ್ಠಿತರಾಗಿರುವರು. ಅವರು ಕಡೆಯಲ್ಲಿ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲನ್ನು ಹೊಂದಲು ಯೋಗ್ಯರಾಗಿರುವರು. ಕೇವಲ ಇಂತಹ ಹೃದಯ ಉಳ್ಳವರನ್ನೇ ದೇವರು ಯಾವಾಗಲೂ ತನ್ನ ಮಕ್ಕಳೆಂದು ಹಾಗೂ ಶ್ರೇಷ್ಠನಾದ ತನ್ನ ಕುಮಾರನು ನಮ್ಮ ಕರ್ತನೂ ಆದವನೊಡನೆ ಆ ರಾಜ್ಯದಲ್ಲಿ ಸಹಬಾಧ್ಯರೆಂದು ಮಾನ್ಯ ಮಾಡುವನು. ಇದು ಮಾತ್ರವಲ್ಲದೆ, ಇದು ನಮಗೋಸ್ಕರವಾದ ಹಾಗೂ ಕೆಲವು ಮಟ್ಟಿಗೆ ಬೇರೆ ಪ್ರತಿಯೊಬ್ಬರಿಗೂ ದೇವರ ಮಕ್ಕಳಾಗಿ ನಮ್ಮಲ್ಲಿರುವ ಸಮಾಧಾನದ ಪ್ರವೃತ್ತಿ ಮತ್ತು ನಮ್ಮ ಜೀವಿತದಲ್ಲಿ ಸಮಾಧಾನದೆಡೆಗೆ ನಡೆಸುವಂತ ವಿಧಾನವನ್ನು ಅನುಸರಿಸುವಾಗ ನಾವು ತೆಗೆದುಕೊಳ್ಳುವ ಜಾಗರೂಕತೆ ಇವುಗಳಿಗೆ ಸಾಕ್ಷಿ ಪ್ರಮಾಣವಾಗಿದ್ದು, ಇದರಲ್ಲಿ ನಮ್ಮ ಬೆಳವಣಿಗೆಯ ಮಟ್ಟವನ್ನು ಚೆನ್ನಾಗಿ ತೋರಿಸಿಕೊಡುವ ಒಂದು ವಿಶೇಷ ಪರೀಕ್ಷೆಯೂ ಇರುವುದು ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕಳೆದ ವಾರ ದೇವರ ಮಕ್ಕಳು ಇರುವಂತ ಒಂದು ಗುಣಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಬರ್ತಾ ಇದೀವಿ ಪ್ರಿಯರೇ. ಈ ದಿನವೂ ಕೂಡ ಅದರ ಬಗ್ಗೆನೇ ಒಂದು ಕಂಟಿನ್ಯೂಷನ್ ಆಗಿರುತ್ತೆ. ಮೊದಲನೇದಾಗಿ ಒಂದು ವಾಕ್ಯನ ಓದಿ ನಾವು ಈ ಒಂದು ಸ್ಟಾರ್ಟ್ ಮಾಡೋಣ. ಲೂಕ 6ನೇ ಅಧ್ಯಾಯ 45ನೇ ವಚನ ಓದಿ. ಲೂಕ 6ನೇ ಅಧ್ಯಾಯ 45ನೇ ವಚನ. ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನು ತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟದ್ದನ್ನು ತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಥ್ಯಾಂಕ್ ಯು ಸಿಸ್ಟರ್.
ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಈ ಒಂದು ವಾಕ್ಯನ ನಾವು ಗಮನ ಇಟ್ಟು ನಾವು ನೋಡ್ಬೇಕಾದ್ರೆ ನಮ್ಮಲ್ಲಿ ದೇವರ ಮಕ್ಕಳಿಗೆ ಇರ್ಬೇಕಾಗಿರುವಂತ ಒಂದು ಒಳ್ಳೆ ಗುಣಗಳ ಬಗ್ಗೆ ಇಲ್ಲಿ ಸಾರಾಂಶನ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲಿ ಒಂದು ಒಂದು ರೀತಿಯಾಗಿ ನಾವು ದೇವ್ರ ಮಕ್ಕಳು ಅನ್ನಿಸ್ಕೋಬೇಕು ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಹೃದಯದಲ್ಲಿ ಕಲ್ಮಶನೂ ಇರಬಾರ್ದು. ನಾವು ಈ ದೇವರ ಮಕ್ಕಳು ಅಂತ ಅನ್ನಿಸ್ಕೊಳ್ಳೋ ಅಂತ ಒಂದು ಯೋಗ್ಯವಾದಂತ ಒಂದು ರೀತಿಯ ಮೌಲ್ಯವಾದಂತ ಒಂದು ಉಡುಗೊರೆನ ಇಟ್ಕೊಳ್ಳೋ ಅಂತ ಒಂದು ಒಳ್ಳೆ ಹೃದಯನ ನಮ್ಮಲ್ಲಿ ಧರಿಸ್ಕೊಂಡಿರ್ಬೇಕಂತೆ. ಅವರು ದೇವ್ರ ಮಕ್ಕಳು ಅನ್ನಿಸ್ಕೊಳ್ತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಹಾಗೇನೆ ಅವರ ಒಂದು ಗುಣ ಹೇಗಿರುತ್ತೆ ಅಂತಂದ್ರೆ ಕ್ರಿಸ್ತನ ಒಂದು ಹೋಲಿಕೆ ಹೊಂದುವಂತ ಒಂದು ಒಳ್ಳೆಯ ಗುಣಗಳು ನಮ್ಮಲ್ಲಿ ಇರ್ಬೇಕಂತೆ ಪ್ರಿಯರೇ. ಆಮೇಲಿಂದ ನಾವು ಸತ್ಯದ ಮೂಲಕ ಪ್ರತಿಷ್ಠಿತೆ ಹೊಂದಿರೋದ್ರಿಂದ ನಾವು ಯಾವ ರೀತಿಯಲ್ಲಿ ಇರ್ಬೇಕು ಅಂದ್ರೆ ನಮ್ಮ ನಡೆ ನುಡಿಗಳೆಲ್ಲಾನು ಕೂಡ ಬೆಳಕಿನ ರಾಜ್ಯದೊಳಗೆ ದೇವರ ಜನರ ಬಾಧ್ಯತೆ ಪಾಲ್ದಾರ್ ಹೊಂದ್ಕೊಳ್ಳುವಂತ ರೀತಿಯಲ್ಲಿ ನಡೆ ನುಡಿಗಳು ಇರ್ಬೇಕು ಅನ್ಬಿಟ್ಟು ನಮ್ಗಿಲ್ಲಿ ಗಮನ ಹರಿತವಾದಂತ ರೀತಿಯಲ್ಲಿ ಹೇಳ್ತಾ ಇದಾರೆ. ಹಾಗೇನೆ ನಮ್ಮ ಒಂದು ಹೃದಯ ಯಾವುದೇ ಒಂದು ಸನ್ನಿವೇಶದಲ್ಲೂ ಕೂಡ ಕಳವಳ ಒಳ್ಳದೇ ಇರೋ ರೀತಿಯಲ್ಲಿ ಇರ್ಬೇಕಂತೆ. ಯಾಕೆ ಅಂದ್ರೆ ನಾವು ದೇವರಿಗೆ ಪ್ರತಿಷ್ಠೆನ ಕೊಟ್ಟಿದೀವಿ, ಅಂದ್ರೆ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಕರ್ತರಿಗೆ ಒಪ್ಪಿಸ್ಕೊಟ್ಟಿರೋದ್ರಿಂದ ಆ ಒಂದು ಕರ್ತರ ಒಂದು ಕೆಲಸ ಕಾರ್ಯಗಳಲ್ಲಿ ಆ ಒಂದು ರೀತಿಯ ಮೌಲ್ಯವಾದಂತ ರೀತಿಯ ಒಂದು ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸ್ಕೋಬೇಕಂತೆ. ಹಾಗಿದ್ರೇನೆ ನಾವು ದೇವ್ರ ಮಕ್ಕಳು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ. ಇದು ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಹೇಳ್ತಾ ಇದಾರೆ ಪ್ರಿಯರೇ. ಇದು ಅಲ್ದಂತೆನೆ ನಮ್ಮ ಜೀವಿತ ಸಮಯವರೆಗೂನು ಕೂಡ ನಾವು ಜಾಗರೂಕತೆಯಿಂದ ಇದ್ಕೊಂಡು ಒಂದು ನಾವು ಮಾಡಿರುವಂತ ಒಂದು ಬೆಳಕಿನ ಒಡಂಬಡಿಕೆ ಮೇರೆಗೆ ನಾವು ಚೆನ್ನಾಗಿ ಅದ್ರ ಪ್ರಕಾರನೇ ಆ ಒಂದು ವಿಚಾರದಲ್ಲೇನೆ ನಾವು ಶುದ್ಧರಾಗಿದ್ಕೊಂಡು ನಡ್ಕೊಂಡು ಸತ್ಯದಲ್ಲಿ ಇರ್ಬೇಕು ಅಂತ ನಮ್ಗಿಲ್ಲಿ ಹೇಳ್ತಾ ಇದಾರೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ ನೋಡಿ. ನೆಕ್ಸ್ಟ್ ಪ್ಯಾರ ಚಿಕ್ಕದಾಗಿದೆ, ಅದನ್ನ ಓದ್ಬಿಡಿ. ಓದಿ. ದೇವ ಜನರಲ್ಲಿ ಕೆಲವರು ಸಮಾಧಾನಕ್ಕೆ ಅನುಕೂಲವಾಗದಂತ ಹೋರಾಟ ಮನೋಭಾವವು ತಮ್ಮಲ್ಲಿ ಸಹಜವಾಗಿಯೇ ಇರುವುದನ್ನು ಕಂಡುಕೊಂಡಿರುವರು. ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಶ್ರದ್ಧಾಪೂರ್ವಕವಾಗಿ ಹೋರಾಡಲು ಹಾಗೂ ಲೋಕ, ಶರೀರ ಹಾಗೂ ವಿರೋಧಿಯಾದ ಸೈತಾನನಿಗೆ ವಿರುದ್ಧವಾಗಿ ಒಂದು ಒಳ್ಳೆಯ ಹೋರಾಟವನ್ನು ಮಾಡಲು ಕೆಲಮಟ್ಟಿನ ಹೋರಾಟ ಮನೋಭಾವವು ಅಗತ್ಯವೆಂಬುದು ನಿಜವೇ. ಹೀಗಾಗಿ ತಮ್ಮಲ್ಲಿ ಹೋರಾಟ ಮನೋಭಾವವು ಸಹಜವಾಗಿಯೇ ಇರುವಂತವರು ಇತರರೊಂದಿಗೆ ಕೆಲವು ವಿಷಯಗಳಲ್ಲಿ ಸತತ ವಿರೋಧಗಳಿರುವುದನ್ನು ಕಂಡುಕೊಳ್ಳುವರು. ಅವರು ಇದರಿಂದ ಹೇಗೋ ಧೈರ್ಯಗೆಡಬಾರದು, ಆದರೆ ಸರಿಯಾದ ರೀತಿಯಲ್ಲಿ ಇದನ್ನು ಬಳಸಿಕೊಂಡು ಅಭ್ಯಾಸಿಸುವಲ್ಲಿ ಹೋರಾಟ ಮನೋಭಾವವು ಒಂದು ಅಮೂಲ್ಯವಾದ ಸೇವಕನಂತೆಯೂ ಸೈನಿಕನಂತೆಯೂ ಇರುವುದೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮ್ಮ ಸಹಜೀವಿಗಳ ಬಗ್ಗೆ ಇದನ್ನು ಪ್ರಯೋಗಿಸುವಾಗ ಕರುಣೆಯಿಂದಲೂ ನಮ್ಮ ಸ್ವಂತ ದೋಷ ಬಲಹೀನತೆಗಳೆಂಬ ಅಪೂರ್ಣತೆಗಳನ್ನು ಹಾಗೂ ಎಲ್ಲರಲ್ಲಿಯೂ ಅಪೂರ್ಣತೆಗಳನ್ನು ಅರಿತವರಾಗಿ ಸೌಮ್ಯ ಭಾವದಿಂದ ಕೂಡಿದವರಾಗಿ ಇದನ್ನು ಮಾಡಬೇಕು. ಹೋರಾಟ ಮನೋಭಾವವನ್ನು ಪ್ರೀತಿ ಕರುಣೆಯ ದಾರಿಯಲ್ಲಿ ತರಬೇತುಗೊಳಿಸಿ ಅದನ್ನು ಸತ್ಯದ ಪರವಾಗಿ ಹಾಗೂ ಸತ್ಯದ ಸೇವಕರ ಪರವಾಗಿ ಮತ್ತು ಸಂಸ್ಥೆಗಳ ಪರವಾಗಿಯೂ ಮತ್ತು ತಪ್ಪಾದವುಗಳ ವಿರೋಧವಾಗಿಯೂ ಹೋರಾಡಲು ಬಿಡಬೇಕು. ಆದರೆ ಅದು ತಪ್ಪಾದವುಗಳಿಂದ ಕುರುಡರಾಗಿ ಮಾಡಲ್ಪಟ್ಟವರ ಮತ್ತು ಅಜ್ಞಾನದಿಂದ ತಪ್ಪಾದವುಗಳಿಗೆ ಸೇವಕರಾದವರ ವಿರೋಧವಾಗಿ ಅಲ್ಲ. ಹೋರಾಟ ಮನೋಭಾವವನ್ನು ಸ್ವತಃ ತಮ್ಮಲ್ಲಿನ ಗುಣ ಸ್ವಭಾವಗಳ ಅಪರಿಪೂರ್ಣತೆ ಹಾಗೂ ಬಲಹೀನತೆಗಳ ವಿರೋಧವಾಗಿ ಹೋರಾಡಲು ಅಧಿಕವಾಗಿ ಬಿಡಬೇಕು. ಹೀಗೆ ಈ ಒಳ್ಳೆಯ ಕಾರ್ಯದಲ್ಲಿ ಚಟುವಟಿಕೆಯಿಂದ ತೊಡಗಿಸಿಕೊಂಡಾಗ ಇದಕ್ಕೆ ಇತರರ ಮೇಲೆ ಆಕ್ರಮಣ ಮಾಡಲು ಸಮಯ ದೊರೆಯಲಾರದು. ಸ್ವಾರ್ಥವನ್ನು ಜಯಿಸುವಾಗ ಬರುವ ಕಷ್ಟಗಳ ವಿಷಯವಾಗಿ ಅರಿವು ಮೂಡಿದಾಗ ಇತರರ ಬಲಹೀನತೆಗಳ ಬಗ್ಗೆ ಇದು ವಿಶೇಷವಾದ ಅನುಕಂಪವನ್ನು ಉಂಟು ಮಾಡುತ್ತದೆ ಎಂಬುದೇ. ಥ್ಯಾಂಕ್ ಯು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡಿ, ನಾವು ಲಾಸ್ಟ್ ವೀಕ್ ನಾವು ಸ್ಟಡಿ ಮಾಡ್ಬೇಕಾದ್ರೆ ಈ ಒಂದು ಹೋರಾಟಕ್ಕೆ ಸತ್ಯವೇದ ವಿದ್ಯಾರ್ಥಿಗಳು ಬೆಂಬಲ ಕೊಡ್ಬೇಕಾ ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಸಹೋದರು ಏನ್ ಹೇಳಿದ್ರು ಅಂತ ನಾವು ನೋಡ್ಬೇಕು. ಹಿರಿಯ ಸಹೋದರು ಏನ್ ಹೇಳಿದ್ರು ಅಂದ್ರೆ ರಜಲ್ ಬ್ರದರ್ ಅವರು ಯಾವುದೇ ಕಾರಣಕ್ಕೂ ನಾವು ಲೋಕದಲ್ಲಿ ನಡೆಯುವಂತ ಒಂದು ಹೋರಾಟಗಳಿಗೆ ನಾವು ಯಾವುದೇ ಒಂದು ಆಸ್ಪದ ನೀಡೋ ಹಾಕಿಲ್ಲ ಅನ್ಬಿಟ್ಟು ಹೇಳಿದ್ರು.
ಆದ್ರೆ ಇಲ್ಲಿ ದೇವ ಜನರಲ್ಲಿ ಕೆಲವು ಹೋರಾಟಗಳು ಇರಬೇಕು, ಅದು ಅನುಕೂಲವಾದಂತ ರೀತಿಯಲ್ಲಿ ಇರ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ದೇವ್ರ ಜನರ ಮಧ್ಯದಲ್ಲಿ ಹೋರಾಟ ಮಾಡ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಪ್ರಿಯರೇ. ಇದು ಯಾವ ರೀತಿ ಹೋರಾಟ ಪ್ರಿಯ ಸಹೋದರ ಮತ್ತು ಸಹೋದರರೇ? ಇದನ್ನ ನಾವು ಗಮನ ಇಟ್ಟು ನಾವು ನೋಡೋಣ. ನಂಬಿಕೆಯನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಶುದ್ಧ ಪೂರ್ವಕವಾಗಿ ಹೋರಾಡ್ಬೇಕು ನಾವು. ಅಂದ್ರೆ ನಮ್ಮ ನಂಬಿಕೆ ಏನು? ಈ ಒಂದು ಸತ್ಯದಲ್ಲಿ ನಾವು ದೃಢವಾದಂತ ನಂಬಿಕೆನ ಇಟ್ಕೊಂಡು ಈ ಒಂದು ಸತ್ಯನ ಅನುಸರಿಸ್ತಿದೀವಿಲ್ಲ, ಇದೇ ಸತ್ಯದಲ್ಲಿ ಸಾಯೋವರೆಗೂ ಇದ್ದಿ ನಾವು ಜಯಶಾಲಿಗಳಾಗ್ತಿವಿಲ್ಲ, ಅದೇ ಹೋರಾಟ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ಹೋರಾಟ ಸಾಯೋವರೆಗೂ ಇರುತ್ತೆ. ಇದನ್ನ ನಾವು ಮಾಡ್ಬೇಕಂತೆ ಪ್ರಿಯರೇ. ಅದಾದ್ಮೇಲೆ ನಮ್ಮ ವಿರೋಧಿಯಾಗಿರುವಂತ ಸೈತಾನನು ಕೂಡ ನಮ್ಮ ಮಧ್ಯದಲ್ಲಿ ಹೋರಾಟ ಮಾಡಕ್ ಬರ್ತಾನೆ. ನಮ್ಮ ಒಳ್ಳೆಯ ಹೋರಾಟಕ್ಕೆ ಒಂದು ಮೂಲೆಗಲ್ಲಾಗಿತ್ಕೊಂಡು ಒಂದು ತಪ್ಪಾದಂತ ರೀತಿಯಲ್ಲಿ ದಾರಿ ಅಗಲಿಸೋದಕ್ಕೆಲ್ಲ ಪ್ರಯತ್ನ ಪಡ್ತಾನಂತೆ ಪ್ರಿಯರೇ. ಆದ್ರೂ ಕೂಡ ನಾವು ಮನಗುಂದದೆ ಮನೋಭಾವವಾಗಿ ಸಹಜವಾಗಿಯೂ ಯಥಾರ್ಥವಾಗಿಯೂ ನಾವೇನ್ ಮಾಡ್ಬೇಕು ಅಂದ್ರೆ ಹೋರಾಟನ ಮಾಡ್ಬೇಕಂತೆ ಪ್ರಿಯರೇ. ನಾವು ಯಾವುದೇ ಕಾರಣಕ್ಕೂ ಸೈತಾನನು ನಮ್ಗಿಂತ ಬಲಶಾಲಿ ಅನ್ಬಿಟ್ಟು ದುರ್ಬಲಗೊಳ್ಳಬಾರ್ದಂತೆ ಪ್ರಿಯರೇ. ನಮ್ಮಲ್ಲಿ ಕೊಟ್ಟಿರುವಂತ ಒಂದು ವಿಶೇಷವಾದಂತ ಸತ್ಯಕ್ಕೆ ತಕ್ಕಾದ ರೀತಿಯಲ್ಲಿ ನಡ್ಕೊಳ್ಳುವಂತ ಒಂದು ಆತ್ಮನ ನಾವು ಧರಿಸ್ಕೊಂಡಿರೋದ್ರಿಂದ, ಆ ಒಂದು ದೇವರಿಂದ ಯೇಸು ಕ್ರಿಸ್ತ ನೋಡುವಂತ ಆ ಒಂದು ಶಕ್ತಿ ನಮ್ಮಲ್ಲಿ ಇರೋದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಹೋರಾಟನ ಅಭ್ಯಾಸ ಮಾಡ್ಕೋಬೇಕು ಪ್ರಿಯ ಸಹೋದರ ಮತ್ತು ಸಹೋದರ. ಯಾರ್ಯಾರ ಮಧ್ಯದಲ್ಲಿ? ಈಗ ನಾವು ನೋಡಿದ್ವಿ, ಮೊದಲನೇದಾಗಿ ಸೈತಾನ್ ಮಧ್ಯದಲ್ಲಿ, ದೇವ್ರ ಮಕ್ಕಳ ಮಧ್ಯದಲ್ಲಿ ಅನ್ಬಿಟ್ಟು ನೋಡಿದ್ವಿ. ಈಗ ದೇವ್ರ ಮಕ್ಕಳಲ್ಲೇನೆ ಸಬ್ ಡಿವಿಷನ್ಸ್ ಗಳೆಲ್ಲ ಇರುತ್ತೆ. ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರರೇ? ನಮಗೆ ಗೊತ್ತಿರೋ ಪ್ರಕಾರ ಬ್ಯಾಬಿಲೋನ್ ನಾವೆಲ್ಲ ನೋಡ್ಬೇಕಾದ್ರೆ ಒಂದು ಅಸತ್ಯದಿಂದ ಸತ್ಯದ ಕಡೆಗೆ ಬರ್ಬೇಕಾದ್ರೆ ಅಲ್ಲಿರುವಂತ ಅನೇಕ ಸಹೋದರ ಸಹೋದರಿಯರುಗಳು. ಸೊ ಅವರ ಮಧ್ಯದಲ್ಲಿ ಯಾವ ರೀತಿ ಹೋರಾಟ ಇರಬೇಕು? ಸೌಮ್ಯ ಭಾವದ ಹೋರಾಟ ಆಗಿರ್ಬೇಕು ಅಂತ ಪ್ರಿಯರೇ. ಅಂದ್ರೆ ಆಕ್ರೋಶ ಭರಿತವಾದಂತ ಹೋರಾಟನೇ ಆಗ್ಲಿ, ತಪ್ಪಾದಂತ ರೀತಿಯಲ್ಲಿ ಮಾತಿನ ಚಟುವಟಿಕೆಗಳೇ ಆಗ್ಲಿ, ಒಂದು ಹೊಡೆದಾಟಗಳಿಗೆ ಆಗ್ಲಿ ಅಂತ ಹೋರಾಟ ನಾವು ಮಾಡಬಾರ್ದು. ಸೌಮ್ಯ ಭರಿತವಾದಂತ ಒಂದು ಹೋರಾಟ ಅಂದ್ರೆ ಒಂದು ಬಲಿಷ್ಠವಾದಂತ ರೀತಿಯ ಮಾತಿನೆಲ್ಲ ಸತ್ಯದ ವಾಕ್ಯದ ಒಂದು ಪ್ರೇರೇಪಣೆಯಿಂದ ನಾವು ಹೋರಾಟ ಮಾಡ್ಬೇಕು. ಇದೇ ಸತ್ಯ ಅಂತ ಅನ್ಬಿಟ್ಟು ನಾವು ಅವ್ರಿಗೆ ತಿಳಿಸಿ ಹೇಳುವಂತ ಒಂದು ಸೌಮ್ಯ ಭಾವ ಇರ್ಬೇಕು ಪ್ರಿಯರೇ. ಇದು ಏನಾಗ್ಬಾರ್ದು, ವಾಗ್ವಾದ ಆಗ್ಬಾರ್ದು, ಜಗಳಕ್ಕೆ ಒಂದು ಪ್ರೇರೇಪಣೆ ತರಬಾರ್ದು ಪ್ರಿಯರೇ. ಅವರು ಆ ಒಂದು ನಂಬಿಕೆಯಲ್ಲಿ ಇರ್ಬೇಕಾದ್ರೆ ಪ್ರಿಯರೇ, ಆ ನಂಬಿಕೆ ಸುಳ್ಳು ಅಂತ ಅವ್ರಿಗೆ ಅರಿವುಡಿಸುವಂತ ಒಂದು ಹೋರಾಟ ನಮ್ಮಲ್ಲಿ ಇರ್ಬೇಕೇ ಹೊರತು ಅದೇ ಸುಳ್ಳು, ನೀನೇ ಸುಳ್ಳು ಅನ್ನೋ ರೀತಿಯಲ್ಲಿ ವಾದ ನಾವು ಮಾಡೋದು ತಪ್ಪು ಪ್ರಿಯರೇ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಯೇಸು ಕ್ರಿಸ್ತರನ್ನು ಕೂಡ ಅವರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಸದುಕಾರ ಪರಿಸರನ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾಗಿತ್ತು. ಬಟ್ ಅವರು ಬದಲಾಯಿಸಿದ್ರ ಅಂದ್ರೆ ಇಲ್ಲ, ಅವ್ರನ್ನ ತಿದ್ದಿದ್ರು ಅಷ್ಟೇನೆ ಹೊರತು ತೀಳಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ತಿದ್ದಬೇಕೇ ಹೊರತು ತೀಳೋದಕ್ಕೆ ಹೋಗೋದು ಬೇಡ ಪ್ರಿಯರೇ. ಅದ್ ಏನಾಗೋಗುತ್ತೆ ಅಂತಂದ್ರೆ ಒಂದು ಆಕ್ರೋಶಕ್ಕೆ ಒಳಗಾಗಿ ಆ ಹೋರಾಟ ಏನಾಗುತ್ತೆ ಅಂದ್ರೆ ದೇವರಿಗೂ ಮತ್ತೆ ಯೇಸು ಕ್ರಿಸ್ತರಿಗೂ ವಿರುದ್ಧವಾದಂತ ರೀತಿ ನಡೆದು ಬಿಡುತ್ತೆ. ಆದ್ರಿಂದ ನಾವು ಎಚ್ಚರಿಕೆ ಹೋರಾಟನ ಮಾಡೋದಕ್ಕೆ ಇರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರ. ಮತ್ತೆ ನಾವು ಈ ಒಂದು ಹೋರಾಟ ಮಾಡ್ಬೇಕಾದ್ರೆ ವಾಕ್ಯದ ಬಲದಲ್ಲಿರ್ಬೇಕು. ಅಂದ್ರೆ ಸತ್ಯವೇದದಲ್ಲಿರುವಂತ ಎಲ್ಲಾ ವಿಧವಾದಂತ ಪಾಠಗಳನ್ನೆಲ್ಲಾನು ಕೂಡ ಅರ್ತಿ ತಿಳ್ಕೊಂಡು ಆ ಒಂದು ವಾಕ್ಯಕ್ಕೆ ಅನುಗುಣವಾದಂತ ರೀತಿಯ ಮಾತುಗಳನ್ನ ಮಾತಾಡೋದ್ರಲ್ಲಿ ಪ್ರಬಲಶಾಲಿಗಳಾಗಿದ್ರೇನೆ ನಾವು ಈ ಒಂದು ಹೋರಾಟದಲ್ಲಿ ಜಯಿಸೋದಕ್ಕೆ ಸಾಧ್ಯ. ನೆಕ್ಸ್ಟ್ ಪ್ಯಾರಾ ನಾವು ಸಬ್ ಹೆಡಿಂಗ್ ಮುಖಾಂತರ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಯಾರು ರೀಡ್ ಮಾಡ್ತೀರಾ? ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಪರಲೋಕದಲ್ಲಿ ಶ್ರೇಷ್ಠವಾದ ಪ್ರತಿಫಲವನ್ನು ಗಳಿಸುವುದು. ಹಿಂಸೆಯನ್ನು ತಾಳಿಕೊಳ್ಳುವುದರ ಮೂಲಕ ಲಭಿಸುವ ಆಶೀರ್ವಾದವು 8ನೆಯ ಧನ್ಯತೆ. ದೇವಜನರಿಗೆ ಹಿಂದೆ ಹೇಳಿದ ಕರ್ತನ ಕೆಲವು ಕೃಪಾಗುಣಗಳಿಂದ ದೊರೆಯುವ ಧನ್ಯತೆಯ ಅನುಭವವನ್ನು ಗಳಿಸುವವರೆಗೂ ಅಪೊಸ್ತಲನಾದ ಪೌಲನಿಗಾದಂತೆ ಉಪದ್ರವಗಳಲ್ಲಿಯೂ ವಿಜೃಂಭಿಸಿ ಉಲ್ಲಾಸವಾಗಿದ್ದೇವೆ ಎಂದು ಹೇಳುವ ಮಟ್ಟಕ್ಕೆ ತಲುಪಲು ಆಗುವುದಿಲ್ಲ. ಆದರೆ ನಮ್ಮ ಕರ್ತನು ವಿಧ ವಿಧವಾದ ಹಿಂಸೆಗಳಲ್ಲಿನ ವ್ಯತ್ಯಾಸಗಳನ್ನು ತೋರಿಸಿ ಇತರ ಎಲ್ಲಾ ಬಗೆಗಳಿಂದ ಆಶೀರ್ವಾದಕರವಾದದ್ದನ್ನು ಪ್ರತ್ಯೇಕಿಸಿ ಅದರಲ್ಲಿರುವ ವಿಶೇಷತೆಯನ್ನು ಜಾಗರೂಕತೆಯಿಂದ ಗುರುತು ಮಾಡಿ ತೋರಿಸಿರುವನು. ಇತರರಲ್ಲಿ ದೋಷವೆಣಿಸುವುದು ಹಾಗೂ ಸಾಮಾನ್ಯವಾಗಿ ಜಗಳಗಂಟರಾಗಿರುವುದು ಅಲ್ಲದೆ ಎಲ್ಲರೊಡನೆ ಎಲ್ಲಾ ವಿಷಯಗಳಲ್ಲಿಯೂ ವಿರೋಧ ಮಾಡಿ
ಕಲಹ ಎಬ್ಬಿಸುವುದು, ಇವುಗಳ ಮೂಲಕವಾಗಿ ನಾವು ಹಿಂಸೆಯನ್ನು ಬರಮಾಡಿಕೊಳ್ಳಲಾಗದು. ಇಲ್ಲವೇ ಮತಾಂಧತೆಯ ಮೂಲಕವಾಗಿ ನಾವು ಹಿಂಸೆಯನ್ನು ಬರಮಾಡಿಕೊಳ್ಳಲಾಗದು. ಬದಲಾಗಿ ನಾವು ಸ್ವಸ್ಥಚಿತ್ತ ಮನೋಭಾವವನ್ನು ಬೆಳೆಸಿಕೊಂಡವರಾಗಿ ಸತ್ಯವೇದದಲ್ಲಿ ಪ್ರಕಟವಾಗಿರುವಂತೆ ಕರ್ತನಲ್ಲಿರುವ ಸ್ವಸ್ಥಚಿತ್ತತೆಯು ಏನೆಂಬುದನ್ನು ಹಂತ ಹಂತವಾಗಿ ಕಲಿಯುತ್ತಾ ಹೋಗೋಣ. ಹೀಗಿದ್ದರೂ ನಾವು ಮತಾಂಧರೆಂದು ಲೋಕವು ನಮ್ಮ ಮೇಲೆ ತಪ್ಪಾಗಿ ಆರೋಪಿಸಿರುವುದರಲ್ಲಿ ಸಂಶಯವಿಲ್ಲ. ಏಕೆಂದರೆ ಅನೇಕ ಸಾರಿ ಮಾನುಷ ಜ್ಞಾನವು ದೇವರ ದೃಷ್ಟಿಯಲ್ಲಿ ಹುಚ್ಚುತನವಾಗಿ ತೋರುವಂತೆಯೇ ದೇವ ಜ್ಞಾನವು ಮನುಷ್ಯರ ದೃಷ್ಟಿಯಲ್ಲಿ ಹಲವು ವೇಳೆ ಹುಚ್ಚುತನವೆಂದು ಎಣಿಸಲ್ಪಟ್ಟಿರುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪರಲೋಕದಲ್ಲಿ ಶ್ರೇಷ್ಠವಾದಂತ ಫಲವನ್ನು ಗಳಿಸಿಕೊಳ್ಳುವುದು ಏನು ಅಂತಂದ್ರೆ, ಆಲ್ರೆಡಿ ಒಂದು ಪರಲೋಕದಲ್ಲಿ ಇರುವಂತ ಒಂದು ಜನಾಂಗ ಯಾವ ರೀತಿ ಶ್ರೇಷ್ಠವಾದಂತ ಒಂದು ಫಲಗಳನ್ನ ಅವರು ಹೊಂದ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ನಾವೀಗ ಸ್ಟಡಿ ಮಾಡ್ತಾ ಇದ್ವಿ. ನೋಡಿ, ಹಿಂಸೆಯನ್ನು ತಾಳಿಕೊಳ್ಳುವ ಅಂದ್ರೆ ಒಂದು ಹಿಂಸೆ ಈಗ ಯಾರಿಂದಲಾದ್ರೂ ಒಂದು ಹಿಂಸೆ ಒಂದು ಶೋಧನೆಗಳು ಬರ್ತಾ ಇತ್ತು ಅಂತಂದ್ರೆ ಅದ್ರ ಮೂಲಕ ಲಭಿಸುವಂತ ಒಂದು ಆಶೀರ್ವಾದ ಎಷ್ಟು ಅಂತ ನಾವು ನೋಡ್ಬೇಕಾದ್ರೆ ಅನೇಕ ಇದೆಯಂತೆ ಪ್ರಿಯರೇ. ಅದರಲ್ಲಿ ನಾವು ಯಾವ್ದನ್ನ ಒಂದು ಪಾಠ ಕಲಿಬಹುದು ಅಂದ್ರೆ ಧನ್ಯತೆ ಅನ್ನೋ ಒಂದು ಮೌಲ್ಯನ ನಾವು ಕಲಿಬಹುದಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಕೃಪಾ ಗುಣನೂ ಕೂಡ ಕಲಿಬಹುದಂತೆ. ಇಂಥ ಹಲವಾರು ಗುಣ ಲಕ್ಷಣಗಳು ಆ ಒಂದು ಶೋಧನೆಯಿಂದ ನಮ್ಗೆ ಬರೋದಕ್ಕೆ ಸಹಜವಾಗಿ ಉಂಟು. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ನಾವು ಕೆಲವೊಂದು ವಿಚಾರಗಳಲ್ಲಿ ಜಾಗರೂಕತೆಗಾಗಿರ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವು ಜಗಳನ ಹುಟ್ಟಿಸುವಂಥದ್ದು, ಆ ದೋಷನ ಅಂದ್ರೆ ತಪ್ಪಾದಂತ ರೀತಿಯಲ್ಲಿ ಇನ್ನೊಬ್ಬರಿಗೆ ಅಪರಾಧನ ಹೊರಿಸುವಂಥದ್ದು, ಆಮೇಲೆ ವಿರೋಧಿಗಳ ಜೊತೆ ಕಲಹನ ಎಬ್ಸುವಂಥದ್ದು. ಅಂದ್ರೆ ಆಲ್ರೆಡಿ ಇಬ್ರು ಪರ್ಸನ್ಸ್ ವಿರೋಧಿಗಳೆಲ್ಲ ಇರ್ತಾರೆ, ಅವ್ರ ಮಧ್ಯದಲ್ಲೇನೆ ನಾವು ತಂದಾಕಿ ಒಂದು ರೀತಿಯ ತಪ್ಪಾದಂತ ಒಂದು ಮಾತುಗಳನ್ನ ಹೇಳುವಂಥದ್ದು ಇದೆಯಲ್ಲ, ಅದನ್ನ ಮಾಡಬಾರ್ದಂತೆ. ಇವೆಲ್ಲ ಮಾಡೋದ್ರಿಂದ ನಮಗೂ ಕೂಡ ಹಿಂಸೆ ಆಗುತ್ತೆ, ಅವ್ರಿಗೂ ಕೂಡ ಹಿಂಸೆ ಬರೋದು ಸಹಜವಾಗಿ ಇರುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಅಲ್ಲದಂತೆನೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಆಲ್ರೆಡಿ ನಾವೇನ್ ಅನ್ನಿಸ್ಕೊಬಿಟ್ಟಿದೀವಿ, ಮತಾಂಧರು ಅಂದ್ರೆ ಕನ್ವರ್ಟ್ ಮಾಡುವಂತವ್ರು ಅಂತ ಅನ್ಬಿಟ್ಟು, ಕ್ರೈಸ್ತರು ಅಂದ್ರೆ ಕನ್ವರ್ಟ್ ಅಂತ ಅನ್ನೋ ಒಂದು ಹೆಸರು ನಮ್ಗೆ ಆಲ್ರೆಡಿ ಬರ್ತ್ ಮಾರ್ಕ್ ತರ ಬಂದ್ಬಿಟ್ಟಿದೆ ಪ್ರಿಯರೇ. ಆದ್ರೆ ಇದು ತಪ್ಪಾದಂತ ಒಂದು ವಾರ್ತೆ. ಕನ್ವರ್ಟ್ ಅಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ, ಮಾನಸಾಂತರ. ತಪ್ಪಾದಂತ ಒಂದು ದಾರಿಯಲ್ಲಿರುವಂತ ಸಹೋದರ ಸಹೋದರಿನ ಸತ್ಯದ ದಾರಿಗೆ ತರುವಂತದ್ದು, ಮನಸ್ಸಿನ ಒಂದು ಅಂತರನ ತರುವಂತ ಒಂದು ವಿಚಾರಗಳನ್ನ ಸ್ವಸ್ಥ ಚಿತ್ತತೆಯಿಂದ ಮನೋಭಾವವನ್ನು ಕುರಿತುಕೊಂಡು ನಾವು ಹೇಳ್ಬೇಕು ಪ್ರಿಯರೇ. ತಪ್ಪಾದಂತ ರೀತಿಯಲ್ಲಿ ಹೇಳೋದಲ್ಲ, ಸತ್ಯನ ಸ್ವಸ್ಥ ಚಿತ್ತತೆ ಅಂದ್ರೆ ಒಂದು ಕಲ್ಮಶ ಇಲ್ದೇ ಇರೋ ರೀತಿಯಲ್ಲಿ ಸತ್ಯನ ಒಬ್ಬ ಸಹೋದರ ಸಹೋದರಿಗೆ ಹಂಚುವಂತ ಒಂದು ಗುಣಗಳಿರ್ಬೇಕೇ ಹೊರ್ತು, ನಾವು ಲೌಕಿಕವಾದಂತ ಮಾತುಗಳಲ್ಲೇ ಆಗ್ಲಿ, ಒಂದು ಚಟುವಟಿಕೆಗಳಲ್ಲೇ ಆಗ್ಲಿ, ಒಂದು ಕಷ್ಟ ಸಂಕಟಗಳನ್ನ ಹೇಳ್ಕೊಳ್ಳೋದೇ ಆಗ್ಲಿ, ಅದನ್ನ ಮಾಡೋದು ತಪ್ಪು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಒಬ್ಬ ಸಹೋದರನಿಗೆ ನಾವು ಸತ್ಯನ ಹೇಳ್ಬೇಕೇ ಹೊರ್ತು ಅವ್ರಿಗೆ ಆ ಒಂದು ಸಹೋದರಿಗೆ ನಮ್ಗೆ ಕಷ್ಟ ಸಂಕಟಗಳನ್ನ ಹೇಳೋದು ಅಲ್ಲ ಪ್ರಿಯರೇ. ಏನಕ್ಕಂದ್ರೆ ನಮ್ಗೆ ಕಷ್ಟ ಸಂಕಟ ಒಂದು ಬಂದೇ ಬರುತ್ತೆ ಅನ್ಬಿಟ್ಟು ನಮ್ಗೆ ಆಲ್ರೆಡಿ ಯೇಸು ಕ್ರಿಸ್ತ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ನಾವು ಅನುಭವಿಸೋದಕ್ಕೆ ನಾವು ರೆಡಿ ಆಗಿರ್ಬೇಕು. ಅದು ಅಲ್ದಂತಾನೆ ಪ್ರಿಯರೇ, ನಾವು ಮತ್ತೊಬ್ಬರಿಗೆ ಸತ್ಯನ ಸಾರ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಸಾರ್ಬೇಕೇ ಹೊರ್ತು ಆ ಮತಾಂಧತೆಯಿಂದ ನಾವು ಸಾರೋದು ತಪ್ಪು ಪ್ರಿಯರೇ. ಏನಕ್ಕಂದ್ರೆ ಯೇಸು ಕ್ರಿಸ್ತರು ಕೂಡ ಏನ್ ಮಾಡಿದ್ರು ಅಂತಂದ್ರೆ, ಅವರ ಜನರ ಹತ್ರನೇ ಅವ್ರ ಸತ್ಯನ ಸಾರಿದ್ರು. ಹಾಗೇನೆ ನಾವುಗಳು ಆಗಿರುವಂತ ಛಾಯೆ ಮತ್ತೆ ನಿಜ ಸ್ವರೂಪರಾಗಿರುವಂತ ನಾವುಗಳು ಯಾರು ಯೇಸು ಕ್ರಿಸ್ತರನ್ನ ನಂಬಿರ್ತಾರೋ ಅವ್ರ ಹತ್ರನೇ ಹೋಗಿ ನಾವು ಸತ್ಯ ಹೇಳೋದು ಒಳ್ಳೇದು. ಇನ್ನು ಅದು ಬಿಟ್ಟು ಬೇರೆ ಒಂದು ಧರ್ಮದಲ್ಲಿರುವಂತವ್ರಿಗೆಲ್ಲ ನಾವು ಹೇಳೋದಕ್ಕೆ ಹೋಗ್ತೀವಿ ಅಂದ್ರೆ ಹೇಳೋದು ಒಳ್ಳೇದೇನೆ, ಬಟ್ ಅದೇನಾಗ್ಬಿಡುತ್ತೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಹೇಳಿದ್ರೆ ಓಕೆ, ತಪ್ಪಾದಂತ ರೀತಿಯಲ್ಲಿ ನಾವೇನಾದ್ರೂ ಅವ್ರಿಗೆ ಇಂಟಿಮೇಟ್ ಮಾಡೋದಾದ್ರೆ ಅದು ಮತಾಂಧತೆಗೆ ಒಳಗಾಗುತ್ತೆ. ಸೊ ನಾವು ಯಾವ ರೀತಿ ಇರ್ಬೇಕು ಅಂದ್ರೆ ಜ್ಞಾನವಾಗಿರ್ಬೇಕು. ದೇವರ ಜ್ಞಾನನ ನಮ್ಮಲ್ಲಿ ಇರಿಸೋ ತರ ಹಿಡ್ಕೊಂಡು ನಾವು ಉಚ್ಚಾಟನೆ ಮಾಡ್ದೇನೆ ನೀಟಾಗಿ ಒಂದು ಸತ್ಯನ ಹೇಳ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಬೇರೆ ಯಾರಾದ್ರೂ ಸಹೋದರ ಸಹೋದರಿ ಹತ್ರ ಇದೆಯಾ ಟೆಕ್ಸ್ಟ್ ಬುಕ್ ಗೊತ್ತೀರಾ? ಓದಿ ಸಿಸ್ಟರ್.
ಏನಾದರೂ ನಾವು ಅನುಸರಿಸುವ ಕ್ರಿಯಾ ವಿಧಾನವು ಮತಾಂಧತೆಯುಳ್ಳದ್ದು, ಸೂಕ್ತವಲ್ಲದ್ದು ಆಗಿ ಕಂಡುಬಂದಲ್ಲಿ ಆಗ ಇದೇ ವಿಧವಾದ ಮನೋಭಾವ, ಉಪದೇಶ ಹಾಗೂ ನಿದರ್ಶನಗಳು ನಮ್ಮ ಕರ್ತನಲ್ಲಿ ಮತ್ತು ಅಪೊಸ್ತಲರಲ್ಲಿ ಕಂಡುಬಂದಿರುವುದೋ ಏನೋ ಎಂಬುದನ್ನು ನಾವು ಖಚಿತ ಮಾಡಿಕೊಳ್ಳುವವರೆಗೂ ಅದನ್ನು ಮಾಡಲು ನಾವು ಹಿಂಜರಿಯಬೇಕು. ಅನಂತರ ಲೋಕವು ಈ ವಿಧಾನದ ಬಗ್ಗೆ ಏನು ಹೇಳುವುದೋ, ಹೇಗೆ ಆಲೋಚಿಸುವುದೋ ಎಂಬುದನ್ನು ನಾವು ಅಲಕ್ಷಿಸಿ ನಾವು ಅದನ್ನು ಸುರಕ್ಷಿತವಾಗಿ ಅನುಸರಿಸುವವರಾಗಬಹುದು. ಉದಾಹರಣೆಯಾಗಿ ಹೇಳುವುದಾದರೆ, ಒಬ್ಬನು ಹಗಲು ರಾತ್ರಿ ದುಡಿದು ಲಕ್ಷಾಂತರ ಹಣವನ್ನು ಕೂಡಿಸಿಟ್ಟುಕೊಂಡು ತಾನು ಸತ್ತ ನಂತರ ತನ್ನ ಮಕ್ಕಳು ಅದಕ್ಕಾಗಿ ಹೋಗುವಂತೆ ಬಿಡುವುದು ದೇವರ ದೃಷ್ಟಿಯಲ್ಲಿ ಹುಚ್ಚುತನವಾಗಿದೆ. ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಇದು ಸೂಕ್ತವಾದ ವಿಧಾನ. ಅಂತ್ಯದಲ್ಲಿ ಒಂದು ಉತ್ತಮ ಪುನರುತ್ಥಾನ ಮತ್ತು ನಿರಂತರವಾದ ಪ್ರಭಾವಮಾನ ನಿರ್ಲಯತ್ವಗಳನ್ನು ಪಡೆಯಲು ಅಪೊಸ್ತಲರು ತಮ್ಮ ಲೌಕಿಕ ಉನ್ನತಿ, ಹೆಸರು, ಕೀರ್ತಿಗಳನ್ನು ತ್ಯಾಗ ಮಾಡಿ ತಮ್ಮ ಜೀವಿತವನ್ನು ಸತ್ಯದ ನಿಮಿತ್ತವಾದ ಸೇವೆಯಲ್ಲಿ ಕಳೆಯುವುದು ದೇವರ ದೃಷ್ಟಿಯಲ್ಲಿ ವಿವೇಕವುಳ್ಳದ್ದಾಗಿತ್ತು. ಆದರೆ ಲೌಕಿಕ ದೃಷ್ಟಿಯಲ್ಲಿ ಇವು ಅವಿವೇಕವೂ ಮತಾಂಧತೆಯೂ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಒಂದು ಕ್ರಿಯಾ ವಿಧಾನಗಳಿದೆಯಂತೆ. ಏನದು ಕ್ರಿಯಾ ವಿಧಾನಗಳು? ನಾವ್ ಈ ರೀತಿ ನಡ್ಕೋಬೇಕು ಅನ್ಬಿಟ್ಟು ನಮ್ಗೆ ಒಂದು ವಿಧಾನಗಳಿದೆ, ಒಂದು ಉಪದೇಶನೂ ಕೂಡ ಇದೆ. ಏನದು ಅಂತಂದ್ರೆ, ನಮ್ ಕರ್ತರು ಮತ್ತೆ ಯೇಸು ಕ್ರಿಸ್ತರು ಅವರು ನಡೆದ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗೋದು ತುಂಬಾ ಖಚಿತವಾದಂತ ಸರಿಯಾದಂತ ಮಾರ್ಗ ಅನ್ಬಿಟ್ಟು ಹೇಳ್ತಾ ಇದಾರೆ. ಯಾವ ರೀತಿ ನಡ್ಕೊಂಡ್ರು? ಅವರು ಲೋಕದಲ್ಲೇ ಜನಿಸಿದ್ರು, ಲೋಕದಲ್ಲೇ ಇದ್ರು. ಆದ್ರೆ ಅವರು ಪ್ರತಿಷ್ಠೆ ಆದ ನಂತರ ಸಂಪೂರ್ಣವಾಗಿ ದೇವರಿಗೆ ಅವರನ್ನೇ ಅವರು ಒಪ್ಪಿಸಿ ಕೊಟ್ಟುಬಿಟ್ಟು ಅವರು ಕ್ರಿಯಾತ್ಮಕವಾದಂತ ಒಂದು ಚಟುವಟಿಕೆಗಳನ್ನ ದೇವರಿಗೆ ಮಾಡಿದ್ರು ಪ್ರಿಯರೇ. ಮಾಡಿ ಅವ್ರು ಒಳ್ಳೆ ಓಟನ ಓಡಿ ರಕ್ಷಣೆನ ಹೊಂದ್ಕೊಂಡ್ರು. ಆದ್ರೆ ಈಗ ನಾವೆಲ್ಲ ಏನ್ ಮಾಡ್ತಿದೀವಿ ನೋಡಿ, ಉದಾಹರಣೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಾವು ಹಗಲು ರಾತ್ರಿ ಕಷ್ಟಪಟ್ಟು ಏನ್ ಮಾಡ್ತೀವಿ ಅಂತಂದ್ರೆ ತುಂಬಾ ದುಡ್ಡನ್ನ ನಾವು ಕೂಡಿಸಿಡ್ತೀವಿ. ಹಾಗೇನೆ ಏನ್ ಮಾಡ್ತೀವಿ, ನಮ್ ಮುಂದೆ ಬರುವಂತ ಒಂದ್ ಜನರೇಷನ್ಗೆ ಅದನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಆ ಒಂದ್ ಜನರೇಷನ್ ಏನ್ ಮಾಡುತ್ತೆ, ಅದನ್ನ ತಪ್ಪಾಗಿ ಏನಾದ್ರು ಮಾಡ್ಕೊಂಡ್ರೆ ಏನ್ ಕತೆ ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಆದ್ರೆ ಅಪೋಸ್ಟಲ್ಸ್ಗಳೆಲ್ಲ ಏನ್ ಮಾಡಿದ್ರು ಅಂದ್ರೆ, ಅವ್ರು ಯಾವುದೇ ರೀತಿಯಲ್ಲೂ ದುಡ್ದು ಒಂದು ಕೂಡ್ಸಿಡೋದು ಏನು ಮಾಡ್ಲಿಲ್ಲ. ಅವ್ರು ಕೂಡ್ಸಿಟ್ಟಿದೆಲ್ಲ ಯಾರಿಗೆ ಅಂದ್ರೆ, ದೇವರ ಒಂದು ರಾಜ್ಯಕ್ಕೆ, ಅಂದ್ರೆ ದೇವರ ಒಂದು ಮಕ್ಕಳಿಗೇನೆ ಅವರು ಎಲ್ಲಾನು ಮಾಡಿ ದೇವರ ಒಂದು ಸೇವೆಗೆ ಅವರು ಎಲ್ಲವನ್ನು ಉಪಯೋಗಿಸ್ಕೊಂಡು ದೇವರಿಗಾಗಿ ಇಟ್ಕೊಂಡ್ರು. ಹಾಗಿರ್ಬೇಕಾದ್ರೆ ನಾವು ದುಡಿಯೋದು ತಪ್ಪಾ ಅಂತಂದ್ರೆ ಹಂಗಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ನಾವು ದುಡಿಬೇಕು. ನಮ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನೇ ಮಾತ್ರ ನಾವು ದುಡಿದು ಇಡ್ಕೋಬೇಕೇ ಹೊರತು, ನಮ್ಮ ಅಗತ್ಯತೆಗಿಂತ ಹೆಚ್ಚಾಗಿ ನಾವು ದುಡಿದು ನಾವು ದೇವರಿಂದ ದೂರ ಆಗೋದು ಸೂಕ್ತ, ಒಳ್ಳೇದಲ್ಲ. ನಾವು ನಿರ್ಣಯತ್ವನ ಹೊಂದೋದಕ್ಕೋಸ್ಕರ ಬಂದಿರುವಂತ ಮಕ್ಕಳಾಗಿದ್ದೀವಿ. ಆಗಿರೋದ್ರಿಂದ ನಮ್ಮ ಉನ್ನತವಾದಂತ ಒಂದು ಹೆಸರಿಗೆ ದೇವ್ರು ನಮ್ಮನ್ನ ಸೇರ್ಸಿದ್ದಾರೆ. ಆಗಿರೋದ್ರಿಂದ ತ್ಯಾಗ ಮಾಡೋ ಒಂದು ಜೀವತನ ನಾವು ಕಲ್ತ್ಕೋಬೇಕಂತೆ ಪ್ರಿಯರೇ. ಕಲ್ತ್ಕೊಂಡು ದೇವರ ಒಂದು ದೃಷ್ಟಿಲಿ ನಾವು ವಿವೇಕಪೂರ್ವಕವಾಗಿ ನಡ್ಕೊಂಡು ಆ ದೇವರಿಗೆ ನಾವು ಲೆಕ್ಕನ ಕರೆಕ್ಟಾಗಿ ಒಪ್ಸುವಂತ ರೀತಿಯಲ್ಲಿ ಇರ್ಬೇಕು ಪ್ರಿಯರೇ. ಹೊರ್ತು ನಾವು ಈ ಒಂದು ಲೋಕದಲ್ಲಿ ದುಡ್ದು ಲೋಕದಲ್ಲೇ ನಾವು ಹಾಳಾಗುವಂತದಲ್ಲ. ಆತ್ಮಿಕವಾಗಿ ನಾವು ಜಯಶಾಲಿಗಳಾಗೋದಕ್ಕೆ ಪ್ರಯತ್ನ ಪಡೋಣ. ಓಕೆನಾ? ನೆಕ್ಸ್ಟ್ ಪರ ಸಿಸ್ಟರ್ ನೀವೇ ರೀಡ್ ಮಾಡ್ಬಿಡಿ. ನೆಕ್ಸ್ಟ್ ಪರ ಇನ್ನೂ ಒಳ್ಳೆ ಪಾಯಿಂಟ್ಸ್ ಗಳೆಲ್ಲ ಇದೆ. ನಾವು ಕರ್ತನನ್ನು ಮತ್ತು ಅಪೊಸ್ತಲರನ್ನು, ಅವರ ಉಪದೇಶಗಳನ್ನು, ಅವರ ನಿದರ್ಶನಗಳನ್ನು ಅನುಸರಿಸುವುದರ ಫಲವಾಗಿ ನಮಗೆ ಹಿಂಸೆಯು ಬಂದಲ್ಲಿ ಮತ್ತು ಅದು ಆತನ ಸೇವೆಗೆ ನಾವು ಮಾಡಿದ ಪ್ರತಿಷ್ಠೆಯ ಪ್ರತಿಜ್ಞೆಗೆ ನಂಬಿಗಸ್ತರಾಗಿರುವ ಕಾರಣಕ್ಕಾಗಿ ಎಲ್ಲಾ ರೀತಿಯ ಕೆಟ್ಟದ್ದನ್ನು ನಮ್ಮ ಮೇಲೆ ಸುಳ್ಳಾಗಿ ಹೇಳಿದ್ದಲ್ಲಿ, ಆಗ ನಾವು ನಿಜವಾಗಿಯೂ ಸಂತೋಷ ಪಡಬೇಕು. ಏಕೆಂದರೆ ಪ್ರವಾದಿಗಳು ಹೀಗೆ ಹಿಂಸೆ ಪಟ್ಟರು, ನಮ್ಮ ಕರ್ತನೂ ಹೀಗೆ ಹಿಂಸೆ ಪಟ್ಟನು, ಅಪೊಸ್ತಲರು ಹಾಗೂ ಅಲ್ಲಿಂದೀಚೆಗೆ ಎಲ್ಲಾ ನಂಬಿಗಸ್ತರು ಹಿಂಸೆಗೊಳಗಾದರು. ಹೀಗೆ ನಮ್ಮ ಜೀವಿತದ ಎಲ್ಲ ಅನುಭವಗಳಲ್ಲಿಯೂ ನಾವು ಒಳ್ಳೆಯವರ ಸಹವಾಸದಲ್ಲಿ ಇರುವವರಾದಲ್ಲಿ, ಅದು ನಾವು ಕರ್ತನು ತನ್ನ ಸ್ವಕೀಯ ಜನರನ್ನು ಆಭರಣಗಳನ್ನಾಗಿ ಕೂಡಿಸಿಕೊಳ್ಳುವ ದಿನದಲ್ಲಿ ನಾವು ಆ ಒಳ್ಳೆಯವರಂತೆಯೇ ಅವರ ಸಹವಾಸದಲ್ಲಿ ಇರುವೆವೆಂಬುದಕ್ಕೆ ಇದು ಒಂದು ಸಾಕ್ಷಿ ಪ್ರಮಾಣವಾಗುವುದು.
ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಕರ್ತನು ಮತ್ತೆ ನಮ್ಮ ಅಪೋಸ್ಟಲ್ಸ್ಗಳು ಉಪದೇಶ ಮಾಡಿದ್ದಾರೆ. ಅದನ್ನ ನಾವು ಅನುಸರಿಸಿ ನಡೆದು ಅದರಲ್ಲಿ ಫಲಾನುಭವಿತವಾಗಿ ಇರ್ಬೇಕೇ ಹೊರತು ನಾವು ಅದು ಒಂದು ಹಿಂಸೆ ಅದನ್ನ ಮಾಡೋದ್ರಿಂದ ನಮಗೆ ಒಂದು ಕಷ್ಟ ಅನುಭವಿಸುತ್ತೆ ಅಂತ ಅನ್ಬಿಟ್ಟು ನಾವು ಹಿಂಜಾರಿ ಹೋಗೋದು ಸರಿ ಅಲ್ವಂತೆ. ಹಾಗೇನೆ ನಾವು ನಿಜವಾಗಿಯೂ ಸಂತೋಷ ಭರಿತವಾಗಿ ದೇವರ ಒಂದು ಕೆಲಸಗಳನ್ನ ಮಾಡ್ಬೇಕಂತೆ. ಇನ್ ಕೇಸಸ್ ನಾವು ಮಾಡಿದಾಗ ನಮ್ಗೆ ವಿರೋಧಿಗಳೆಲ್ಲ ಹೆಚ್ಚಾಗಿ ಅವರು ಹಿಂಸೆ ಪಡಿಸೋದೇನಾದ್ರು ಮಾಡಿದ್ರು ಅಂದಾಗ ನಾವು ಅವ್ರನ್ನ ಹಾಗೇತನ ಮಾಡಬಾರ್ದು. ನಮ್ಗೆ ಏನಾಗ್ಬೇಕು ಅಂತಂದ್ರೆ ಅವಾಗ ನಾವು ಸಂತೋಷ ಪಡ್ಬೇಕಂತೆ ಪ್ರಿಯರೇ. ಅಂದ್ರೆ ಏನಂತಂದ್ರೆ ನಾವು ದೇವರ ಒಂದು ಕರ್ತವ್ಯಗಳಲ್ಲಿ ನಿರಂತರವಾಗಿ ಇದ್ಕೊಂಡು ದೇವರ ಒಂದು ಕೆಲಸಗಳನ್ನ ಮಾಡ್ಬೇಕಾದ್ರೆ ಅದರಿಂದ ನಮ್ಗೆ ಯಾರು ಕೂಡ ಒಂದು ಸಹಾಯ ಮಾಡದೆ ಹಿಂಸೆನ ಅನುಭವಿಸ್ತಾ ಕೊಡ್ತಿದ್ರು ಅಂತಂದ್ರೆ ನಾವು ಅವಾಗ ಖುಷಿ ಪಡ್ಬೇಕೇನಕ್ಕಂದ್ರೆ ದೇವ್ರು ನಮ್ನ ನೋಡಿ ಒಂದು ರೀತಿಯಲ್ಲಿ ಎಣಿಸ್ತಾ ಇದ್ದಾರೆ ಅನ್ಬಿಟ್ಟು. ಆಗಿರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಎಕ್ಸಾಂಪಲ್ ಏನ್ ಹೇಳ್ತಾ ಇದಾರೆ ಅಂದ್ರೆ ನಮ್ಮ ಪ್ರವಾದಿಗಳಿಗೂ ಅದೇ ತರಾನೇ ಆಗಿದ್ದು, ನಮ್ಮ ಹಿರಿಯರಿಗೂ ಅದೇ ತರಾನೇ ಆಗಿದ್ದು. ಅವರು ಕೂಡ ಏನ್ ಮಾಡಿದ್ರು, ಕಷ್ಟನ ಅನುಭವಿಸಿದ್ರು ದೇವ್ರಿಗೋಸ್ಕರ ಅವ್ರು ಹೆಜ್ಜೆ ಇಟ್ಟಾಗ ಅವ್ರಿಗೆ ಬಂದಿದ್ದೆಲ್ಲಾನು ಬರೀ ಕಷ್ಟನೇ ಪ್ರಿಯರೇ. ಆದ್ರೂ ಅವರು ಸಂತೋಷ ಪಟ್ಟು ಹಿಂಜಾರ್ಲಿಲ್ಲ. ಆ ರೀತಿ ನಾವು ಕೂಡ ಹಿಂಜಾರ್ದೇನೆ ಒಂದೊಳ್ಳೆ ರೀತಿಯಲ್ಲಿ ಆ ಒಂದು ಸಂಕಟಗಳನ್ನೆಲ್ಲ ಅನುಭವಿಸಿ ಸತ್ಯಕ್ಕಾಗಿ ನಿಂತ್ಕೊಂಡು ಒಂದು ಸಾಕ್ಷಿಯಾಗಿ ಇರ್ಬೇಕು ಅನ್ಬಿಟ್ಟು ನಮ್ಗೆ ಒಂದು ಕಿವಿ ಮಾತು ಹೇಳ್ತಾರೆ. ನೆಕ್ಸ್ಟ್ ಫುಲ್ ಕಂಟಿನ್ಯೂ. ಇಂಥ ಅನುಭವಗಳನ್ನು ಹೊಂದಿರುವವರೆಲ್ಲರೂ ಬಹು ಸಂತೋಷ ಪಡಬಹುದು ಮತ್ತು ಕರ್ತನ ವಾಕ್ಯಗಳಲ್ಲಿ ತಿಳಿಸಿರುವಂತೆ ಇಂತಹ ಅನುಭವಗಳನ್ನು ಅಧಿಕವಾಗಿ ಹೊಂದಿದಷ್ಟು ಪರಲೋಕದಲ್ಲಿ ನಮಗೆ ಅಧಿಕವಾದ ಪ್ರತಿಫಲ ದೊರೆಯುವುದು. ಹೀಗಾಗಿ ಇಂತಹ ಅನುಭವಗಳಲ್ಲಿಯೂ ನಾವು ಅಧಿಕವಾಗಿ ಸಂತೋಷಿಸಬಹುದು. ಮತ್ತು ನಮ್ಮಲ್ಲಿ ಇಂತಹ ಅನುಭವಗಳು ಇಲ್ಲದಿದ್ದಲ್ಲಿ ನಮ್ಮನ್ನು ನಾವು ಚೆನ್ನಾಗಿ ವಿಚಾರಿಸಿಕೊಳ್ಳತಕ್ಕದ್ದು. ಒಂದು ವೇಳೆ ಇದರ ಅರ್ಥವು ಸ್ವಾರ್ಥ ತ್ಯಾಗದಿಂದ ಕೂಡಿದ ಇಕ್ಕಟ್ಟಾದ ಮಾರ್ಗದಲ್ಲಿ ನಂಬಿಗಸ್ತರಾಗಿ ನಾವು ನಡೆಯುತ್ತಿರದೇ ಇರಬಹುದು. ಇದಲ್ಲದೆ ನಮ್ಮ ಕೈಗೆ ಸಿಕ್ಕಿದ ಕೆಲಸವನ್ನು ನಮ್ಮ ಪೂರ್ಣ ಶಕ್ತಿಯಿಂದ ಮಾಡದೆ ನಮ್ಮ ಯಜ್ಞಾರ್ಪಣೆಯನ್ನು ಹಿಂತೆಗೆದುಕೊಳ್ಳುವವರಾಗಿರಬಾರದು. ಯಾವನಿಗಾದರೂ ಇಂತಹ ಆಲೋಚನೆಗಳು ಬಂದಿದ್ದೇ ಆದಲ್ಲಿ ಅವನು ಎದೆಗುಂದದಿರಲಿ. ಆದರೆ ಪ್ರವಾದಿಯ ನುಡಿಯಂತೆ ಯಜ್ಞ ಪಶುವಿನ ಹಗ್ಗವನ್ನು ಹಾಕಿ ಯಜ್ಞವೇದಿಯ ಸಮೀಪಕ್ಕೆ ತಂದು ಅದರ ಕೊಂಬಿಗೆ ಕಟ್ಟಲಿ. ಇದನ್ನು ಪ್ರೀತಿ ಉತ್ಸಾಹವೆಂಬ ಹೊಸ ಹಗ್ಗದಿಂದ ಕಟ್ಟಿ ಯಜ್ಞವನ್ನು ಅಂಗೀಕರಿಸಲು ಮತ್ತು ಆತನ ಕಾರ್ಯಭಾರದಲ್ಲಿ ಭಾಗಿಯಾಗಿ ಅದನ್ನು ನೆರವೇರಿಸುವಂತವನಾಗಿ ಮತ್ತು ಇದರ ನಿಮಿತ್ತದಿಂದಾದ ಹಾಗೂ ಕರ್ತನ ಮತ್ತು ಸತ್ಯದ ನಿಮಿತ್ತವಾಗಿ ಬರುವ ಹಿಂಸೆಯನ್ನು ತಾಳಿಕೊಳ್ಳಲು ಅವಕಾಶಗಳನ್ನು ಒದಗಿಸಿ ಕೊಡಲೆಂದು ಕರ್ತನನ್ನು ಪ್ರಾರ್ಥಿಸಿ. ಕೀರ್ತನೆ 118ನೇ ಅಧ್ಯಾಯ 22ನೇ ವಚನ. ಈ ಎಲ್ಲಾ ಕೃಪಾಗುಣಗಳ ಒಟ್ಟು ಮೊತ್ತ ಪ್ರೀತಿ. ಇವುಗಳನ್ನು ಹೊಂದಿದವರು ಪ್ರೀತಿ ಪಾತ್ರರಾಗಿರುವರು ಮತ್ತು ಕಾಲಕ್ರಮೇಣ ಸರ್ವಾಂಗದಲ್ಲಿಯೂ ಮನೋಹರನು ಆಗಿರುವವನೊಂದಿಗೆ ಸೇರಿ ಆತನಿರುವ ಹಾಗೆ ಮನೋಹರವಾಗಿ ವಿಜೃಂಭಿಸುವಂತೆ ಮಾಡಲ್ಪಡುವರು. ನಮ್ಮ ಕರೆಯು ಈ ಆಶೀರ್ವಾದಕರವಾದ ಸ್ಥಿತಿಯನ್ನು ತಲುಪುವ ಸಲುವಾಗಿರುವುದು ಎಂಬುದೇ. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಇಷ್ಟೆಲ್ಲಾ ಅಂಶಗಳನ್ನ ನಾವು ನೋಡಿದ್ವಲ್ಲ, ಇದೆಲ್ಲ ನಮ್ಗೆ ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೀತಿರುವಂತ ಎಲ್ಲಾ ಸಹೋದರ ಸಹೋದರರಲ್ಲೂ ಕೂಡ ಇದನ್ನ ಅನುಸರಿಸ್ಬೇಕಂತೆ. ಇದ್ರ ಪ್ರಕಾರ ನಾವು ನಡ್ಕೋಬೇಕು. ಕರ್ತರ ವಾಕ್ಯನ ನಾವು ತಿಳ್ಕೊಂಡು ಅದ್ರ ಪ್ರಕಾರನೇ ನಾವು ಇರೋದಕ್ಕೆ ಪ್ರಯತ್ನ ಪಡ್ಬೇಕಂತೆ ಪ್ರೇರೆ. ಪರಲೋಕದಲ್ಲಿ ಇರುವಂತ ನಮ್ಗೆ ಪರಲೋಕಕ್ಕೆ ಹೋಗ್ಬೇಕು ಅಂತ ನಾವೆಲ್ಲರೂ ಕೂಡ ತವಕ ಪಡೋದ್ರಿಂದ ಆ ಒಂದು ಪರಲೋಕದಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳೆಲ್ಲ ಇದೆ. ಅಂದ್ರೆ ಕೆಲವೊಂದು ಕೆಟ್ಟ ಗುಣಗಳೆಲ್ಲ ಕೂಡ ಅಲ್ಲಿ ಎಂಟ್ರಿ ಇಲ್ಲ. ಆ ಒಂದು ಕೆಟ್ಟ ಗುಣಗಳನ್ನೆಲ್ಲಾನು ಕೂಡ ನಾವು ಬಿಟ್ಟು ಸಂತೋಷದಿಂದ ಒಂದು ದೇವರ ಒಂದು ವಾಕ್ಯನ ಅನುಸರಿಸಿ ನಡೆದಿದ್ದೀನಿ ಅಂತ ಅನ್ಬಿಟ್ಟು ಈ ಒಂದು ಲೋಕದಲ್ಲಿ ನಡೆದಿ ಅದೇ ಪ್ರಕಾರ ಪರಲೋಕದಲ್ಲೂ ಕೂಡ ನಡೆಯೋದಿಕ್ಕೆ ನಾವು ಬರ್ಬೇಕಂತೆ. ಒಂದು ವೇಳೆ ನಮ್ಮಲ್ಲಿ ಏನಾದ್ರು ಇಂಥ ಒಂದು ವಿಚಾರಗಳು ನಮ್ಮಲ್ಲಿ ಇರ್ಲಿಲ್ಲ ಅಂತ ಅಂದಾಗ ದೇವ್ರು ಖಂಡಿತವಾಗ್ಲೂ ನಮ್ಮನ್ನ ಕೈ ಬಿಡೋ ಸಾಧ್ಯತೆ ಇದೆಯಂತೆ. ಆದ್ರೆ
ನಾವು ಕುಂದೋಗ್ದಂತೆನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವ್ರಿಗೋಸ್ಕರ ನಾವು ನಿಂತ್ಕೊಂಡು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ದೇವ್ರು ನಮ್ಗೆ ಪ್ರಶಸ್ತಿನ ಕೊಡೋದಕ್ಕೆ ಸಾಧ್ಯವಾಗಿರ್ತಾರಂತೆ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನೀವು ಇಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಕೂಡ ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ, ನಾವು ಕೆಲವೊಂದು ಸಾರಿ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ನಿಮಿತ್ತದಿಂದ ಏನ್ ಮಾಡ್ತೀವಿ ಅಂದ್ರೆ ದೇವರ ಕಾರ್ಯಗಳನ್ನ ಮಾಡದೇ ಇರೋ ರೀತಿ ಇದು ಬಿಡ್ತೀವಿ, ಒಂದು ಹಿಂಸೆಗೆ ಒಳಗಾಗಿ ಹೋಗ್ತೀವಿ. ಅಂದ್ರೆ ಏನು ನಮ್ಮ ಒಂದು ತಪ್ಪಾದಂತ ಒಂದು ಡಿಸಿಷನ್ಸ್ ಗಳಿಂದ ತಪ್ಪಾದಂತ ರೀತಿ ನಡ್ಕೊಳ್ಳೋದು ಸಹಜ. ಆದ್ರೆ ಇದನ್ನ ಮಾಡಿದ್ದೇ ಮಾಡೋದಕ್ಕೆ ಹೋಗ್ಬಾರ್ದು, ತಿದ್ಕೊಂಡು ಸರಿಯಾದಂತ ಮಾರ್ಗದಲ್ಲಿ ಹೋಗ್ಬೇಕು. ಹಾಗೇನೆ ಇಷ್ಟೆಲ್ಲಾ ವಿಚಾರಗಳನ್ನ ನಮ್ಗೆ ಇಲ್ಲಿ ಇಷ್ಟೆಲ್ಲ ಒಂದು ಪ್ರೀತಿಯಿಂದ ಓಲೈಸ್ತಾ ಇದ್ದಾರೆ ಪ್ರಿಯರೇ. ಅಂದ್ರೆ ಒಂದು ಗುಣ, ಆ ಒಂದು ಪ್ರೀತಿಯ ಗುಣನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ಗುಣನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಒಂದು ಕರೆಯನ್ನ ಈ ಒಂದು ಆಶೀರ್ವಾದಕರವಾದಂತ ಸ್ಥಿತಿಗೆ ತಲುಪೋ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ಬೇಕು ಪ್ರಿಯರೇ. ನಮಗೆ ಸಾಧಾರಣವಾದಂತ ರೀತಿಯಲ್ಲಿ ಕರೆದಿಲ್ಲ ಪ್ರಿಯರೇ, ನಾವು ನಿಮ್ಗೆಲ್ಲಾರ್ಗು ಕೂಡ ಒಂದು ವಿಶೇಷವಾದಂತ ರೀತಿಯಲ್ಲೇ ದೇವ್ರು ಕರೆದಿದ್ದಾರೆ. ಆ ಒಂದು ಕರೆವೇಕೆಗೆ ನಾವೆಲ್ಲ ಹೋಗ್ಬಿಟ್ಟು ದೇವರ ಒಂದು ಗುಣಲಕ್ಷಣಗಳು, ಯೇಸು ಕ್ರಿಸ್ತನ ಒಂದು ಗುಣಲಕ್ಷಣಗಳು, ಪರಲೋಕ ರಾಜ್ಯಕ್ಕೆ ಸೇರ್ಬೇಕಾಗಿರುವಂತ ಒಂದು ಗುಣಲಕ್ಷಣಗಳನ್ನ ನಾವು ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿ ಸತ್ಯದಲ್ಲೇ ನಾವು ನೆಲೆ ಊರುವಂತವ್ರಾಗಿರೋಣ. ಸೊ ಇಲ್ಲಿಗೆ ಈ ಒಂದು ಪಾಠ ಮುಗಿಯುತ್ತೆ. ಇನ್ನೊಂದು ವಿಶೇಷವಾದಂತ ಒಂದು ಪಾಠ ಇವತ್ತು ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಒಂದು ಪಾಠ ರೀಪ್ರಿಂಟ್ 2099ರಲ್ಲಿ ಬರ್ದಿದ್ದಾರೆ. ರೀಪ್ರಿಂಟ್ ಪುಟ ಸಂಖ್ಯೆ 2099ರಲ್ಲಿ ಇದೆ. ಆ ಒಂದು ಪಾಠದ ಹೆಸರೇ ಏನು ಅಂತಂದ್ರೆ, ಭೂಮಿಗೆ ಉಪ್ಪು ಮತ್ತು ಲೋಕಕ್ಕೆ ಬೆಳಕು ಅನ್ನೋ ಒಂದು ಪಾಠ ಇವತ್ತು. ಆ ಒಂದು ವಾಕ್ಯದ ಪಾಠದ ಪ್ರಕಾರ ಇವತ್ತು ನಾವು ಸ್ಟಡಿ ಮಾಡೋಣ. ನೆಕ್ಸ್ಟ್ ಕಾಂಟೆಕ್ಸ್ಟ್ ನ ಯಾರು ರೀಡ್ ಮಾಡ್ತೀರಾ? ಅಮೃತ ಸಿಸ್ಟರ್ ರೀಡ್ ಮಾಡ್ತೀರಾ? ಲಿಖಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಯಾರ ಬಳಿ ಇಲ್ವಾ ಟೆಕ್ಸ್ಟ್ ಬುಕ್? ಯಾರ ಬಳಿನಾದ್ರೂ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ರೆಸ್ಪಾನ್ಸ್ ಮಾಡಿ. ಓಕೆ, ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಭೂಮಿಗೆ ಉಪ್ಪು ಮತ್ತು ಲೋಕಕ್ಕೆ ಬೆಳಕು. ರೀಪ್ರಿಂಟ್ಸ್ ಪುಟ 2099. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಮತ್ತಾಯ 5:13 ಮತ್ತೆ 14ನೇ ವಚನ. ಉಪ್ಪು ಮತ್ತು ಬೆಳಕು ಮಾನವರಿಗೆ ಬೇಕಾಗಿರುವ 2 ಅತ್ಯವಶ್ಯಕಗಳಾಗಿದ್ದು, ಪ್ರಕೃತಿಯಲ್ಲಿ ಎರಡನ್ನೂ ಹೇರಳವಾಗಿ ಒದಗಿಸಲಾಗಿರುವುದು. ಉಪ್ಪು ಬಹುಮಟ್ಟಿಗೆ ಕಾಯಪಲ್ಯ ಮತ್ತು ಪ್ರಾಣಿ ಇವೆರಡರ ರಚನೆಯಲ್ಲಿಯೇ ಸೇರಿಕೊಂಡಿದ್ದು, ಸಾಂಬಾರ ಪದಾರ್ಥವಾಗಿ ಇದರ ಉಪಯೋಗವು ಬಹುವಾಗಿ ಶ್ಲಾಘೆಗೊಳಗಾಗಿರುವುದು ಮತ್ತು ಇದು ಹೆಚ್ಚಿನ ಅಥವಾ ಕಡಿಮೆ ಪ್ರಮಾಣದಲ್ಲಿ ಮನುಷ್ಯ ಮೃಗ ಇಬ್ಬರಿಗೂ ಅವಶ್ಯಕವಾಗಿರುವುದು. ಮಾನವ ಕುಲದ ಬೆಳವಣಿಗೆಯ ಅತಿ ಪ್ರಾರಂಭದ ಹಂತದಲ್ಲೇ ಉಪ್ಪು ಒಂದು ಮುಖ್ಯವಾದ ವಾಣಿಜ್ಯ ಸರಕಾಗತೊಡಗಿತು ಮತ್ತು ಈ ಅಮೂಲ್ಯವೂ ಅಗತ್ಯವೂ ಆದ ವ್ಯಾಪಾರ ವಸ್ತುವಿನ ಸಾಗಾಣಿಕೆಗಾಗಿಯೇ ಪುರಾತನ ವಾಣಿಜ್ಯ ಮಾರ್ಗಗಳು ನಿರ್ಮಾಣವಾಗಿದ್ದವೆಂದು ನಂಬಲಾಗಿದೆ. ಒಳನಾಡಿನಲ್ಲಿ ವಾಸಿಸುವ ಜನರಿಗೆ ಉಪ್ಪಿನ ಬುಗ್ಗೆಯು ದೇವರ ಒಂದು ವಿಶೇಷವಾದ ವರವೆಂದು ಪರಿಗಣಿಸಲಾಗಿತ್ತು ಮತ್ತು ಹೀಗೆ ಕಾಲಕ್ರಮೇಣ ಇದಕ್ಕೆ ಒಂದು ಧಾರ್ಮಿಕ ಮಹತ್ವವು ಸೇರಲಾಗಿ ಇದರಿಂದ ತಮ್ಮ ದೇವರಿಗೆ ಮಾಡುವ ಅರ್ಪಣೆಗಳಲ್ಲಿ ಇದನ್ನು ಒಂದು ಅಮೂಲ್ಯ ವಸ್ತುವಾಗಿ ಬೆರೆಸಲಾಗುತ್ತಿತ್ತು. ಉಪ್ಪು ದೇವಾಂಶವೆಂದು ಹೇಳಿದ ಹೋಮರ್ ಎಂಬುವವರು ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಪ್ಲೇಟೋ ಎಂಬುವವರು ಇದನ್ನು ದೇವರುಗಳಿಗೆ ಪ್ರಿಯವಾದ ವಸ್ತು ಎಂದು ಉಲ್ಲೇಖಿಸಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತು ನಾವು ಒಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡ್ತಾ ಇದ್ದೀವಿ. ಭೂಮಿಗೆ ಉಪ್ಪು ಮತ್ತು ಲೋಕಕ್ಕೆ ಬೆಳಕು. ಇದು ಉಪ್ಪು ಮತ್ತೆ ಬೆಳಕು ಅಂತ ಇದೆಯಲ್ಲ, ಇದು ನಮ್ಗೆಲ್ಲರಿಗೂ ಕೂಡ ಹಲವಾರು ಸರಿ ಪಾಠ ಕೇಳಿರ್ತೀವಿ. ಆದ್ರೆ ಇದರಲ್ಲಿ ತುಂಬಾ ಸಾರಾಂಶ ಭರಿತವಾದಂತ ರೀತಿ ನಮ್ಗೆ ಇಲ್ಲಿ ಹೇಳ್ತಾರೆ ನೋಡಿ. ಮತ್ತಾಯ 5ನೇ ಅಧ್ಯಾಯ
13ನೇ ವಚನ 14ನೇ ವಚನದಲ್ಲಿ ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ನಾವು ಭೂಮಿಗೆ ಉಪ್ಪಾಗಿದ್ದೀವಂತೆ ಪ್ರಿಯರೇ. ಮತ್ತೆ ನಾವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೋಡಿ, ನಾವೆಲ್ರು ಕಾನ್ಸಿಗ್ರೇಟೆಡ್ ಆಗಿರುವಂತ ಎಲ್ಲಾ ಸಹೋದರ ಸಹೋದರಿಗಳೆಲ್ರು ಕೂಡ ಈ ಒಂದು ಭೂಮಿಗೆ ಉಪ್ಪಾಗಿದ್ದೀವಿ. ಅದೇ ರೀತಿಯಾಗಿ ನಾವೆಲ್ಲ ಏನಾಗಿದ್ದೀವಿ ಅಂದ್ರೆ ಲೋಕಕ್ಕೆ ಬೆಳಕಾಗಿದ್ದೀವಿ, ಅಂದ್ರೆ ಮಾರ್ಗದರ್ಶಿಗಳಾಗಿದ್ದೀವಿ. ಅಂದ್ರೆ ರುಚಿ ಮತ್ತೆ ಮಾರ್ಗ ಸೂಚಕವಾದಂತ ಒಂದು ವಿಶೇಷವಾದಂತ ಕೆಲ್ಸದಲ್ಲಿದ್ದೀವಿ. ನೋಡು, ಉಪ್ಪಿನ ಬಗ್ಗೆ ನಮ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ. ಉಪ್ಪು ಮತ್ತೆ ಬೆಳಕು ಮನುಷ್ಯನಿಗೆ ತುಂಬಾ ಬೇಕಾಗಿರುವಂತ ಒಂದು ವಸ್ತುಗಳು ಪ್ರಿಯರೇ. ಇದು ಎರಡೂ ಕೂಡ ಏನಾಗಿದೆ ಅಂತಂದ್ರೆ ತುಂಬಾ ಉಪಯೋಗಕರವಾದಂತ ರೀತಿಯಲ್ಲಿ ಬರುವಂತದ್ದು. ಆಮೇಲೆ ಎರಡೂ ಕೂಡ ಜಾಸ್ತಿ ಸಿಗುವಂತ ಒಂದು ವಸ್ತುಗಳು. ಅಂದ್ರೆ ಮನುಷ್ಯನಿಗೆ ಉಪ್ಪು ಸುಲಭವಾಗಿ ಸಿಗುತ್ತೆ, ಬೆಳಕು ಕೂಡ ಆತನಿಗೆ ದೇವರ ಅನುಗ್ರಹದಿಂದ ಸಿಗುತ್ತೆ ಪ್ರಿಯರೇ. ಆಮೇಲಿಂದ ಈ ಒಂದು ಉಪ್ಪನ್ನ ಸಾಂಬಾರ್ ಪದಾರ್ಥ, ಅಡಿಗೆ ಪದಾರ್ಥಗಳಿಗೆ ಬೇಕೇ ಬೇಕು. ಅಂದ್ರೆ ಲಿಮಿಟೆಡ್ ಆಗಿರ್ಬೇಕು. ಪ್ರಾಣಿಗೂ ಕೂಡ ಉಪ್ಪು ಬೇಕೇ ಬೇಕು, ಮನುಷ್ಯನಿಗೂ ಕೂಡ ಉಪ್ಪು ರುಚಿ ಬೇಕೇ ಬೇಕು. ಬೆಳಕು ಮತ್ತೆ ಉಪ್ಪು ಎರಡೂ ಕೂಡ ಬೇಕೇ ಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಪ್ರಿಯರೇ. ಆಮೇಲಿಂದ ಈ ಒಂದು ಲೋಕದಲ್ಲಿ ಈ ಒಂದು ಅಗ್ರಿಕಲ್ಚರ್, ಉಪ್ಪಿನ ಒಂದು ಅಗ್ರಿಕಲ್ಚರ್ ಇದೆಯಲ್ಲ, ಇದನ್ನ ತುಂಬಾ ಹಳೇ ಒಂದು ತಂತ್ರಜ್ಞಾನದಲ್ಲೇನೆ ಇನ್ನೂ ಕೂಡ ಮಾಡ್ಕೊಂಡ್ ಬರ್ತಾ ಇದಾರೆ. ಈಗೆಲ್ಲ ಏನಾಗ್ಬಿಟ್ಟಿದೆ, ಉಪ್ಪು ಬಂದು ನಮ್ಗೆಲ್ಲ ಗೊತ್ತು ಬಿಳಿ ಬಣ್ಣದಲ್ಲಿರುತ್ತೆ, ಲೈಟ್ ಆಗಿರುತ್ತೆ. ಈಗೆಲ್ಲ ಏನಾಗ್ಬಿಟ್ಟಿದೆ, ಪಿಂಕ್ ಸಾಲ್ಟ್ ಬಂದ್ಬಿಟ್ಟಿದೆ, ರೆಡ್ ಸಾಲ್ಟ್ ಬಂದಿದೆ, ಆಮೇಲೆ ಬ್ಲಾಕ್ ಸಾಲ್ಟ್ ಎಲ್ಲ ಬಂದ್ಬಿಟ್ಟಿದೆ ಪ್ರಿಯರೇ. ಸೊ ಇದ್ರಲ್ಲೆಲ್ಲ ಏನಂದ್ರೆ ಒಂದು ಮೆಗ್ನೀಷಿಯಮ್ಸ್ನೆಲ್ಲ ಆಡ್ ಮಾಡಿ ಆ ಒಂದು ಕಲರ್ನ ಕೋಟೆಡ್ನ ಮಾಡಿ ಈಗ ಹೆಚ್ಚಿನ ಬೆಲೆಗೆಲ್ಲ ಮಾರ್ತಾ ಇದಾರೆ. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆದ್ರೆ ರುಚಿ ನಾವು ನೋಡ್ಬೇಕಾದ್ರೆ ಎಲ್ಲಾ ಕೂಡ ಒಂದೇ ಆಗಿರುತ್ತೆ ಪ್ರಿಯರೇ. ನಾವು ದುಡ್ಡು ಕೊಟ್ಟು ಯಾವ ರೀತಿ ಪರ್ಚೇಸ್ ಮಾಡ್ತೀವೋ ಅಷ್ಟಷ್ಟು ವಿಶೇಷವಾದಂತ ರುಚಿಗಳು ಸಿಗ್ಬೋದು. ಆದ್ರೆ ಆ ಒಂದು ಗುಣ ನಮ್ಮಲ್ಲಿ ಇದೆಯಾ ಅನ್ನೋದೇ ನಿಮ್ಗೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಈ ಒಂದು ಧಾರ್ಮಿಕವಾದಂತ ಒಂದು ವಿಚಾರಗಳಲ್ಲಿ ದೇವರು ಯಾಕೆ ಈ ಒಂದು ಉಪ್ಪನ್ನ ಸತ್ಯವೇದದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ, ಮತ್ತೆ ಈ ಒಂದು ಧಾರ್ಮಿಕವಾದಂತ ಒಂದು ಸನ್ನಿವೇಶಕ್ಕೆ ಅಂದ್ರೆ ಸತ್ಯವೇದದಲ್ಲಿ ಬೆಳಕು ಅನ್ನೋ ಒಂದು ಪದನ ಯಾಕೆ ಇಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ, ಇದೆರಡೂ ಕೂಡ ಏನಾಗಿತ್ತು ಅಂತಂದ್ರೆ ದೇವರ ಒಂದು ಆ ಒಂದು ಗುಣಗಳ ಬಗ್ಗೆ ದೇವರು ನಮ್ಗೆ ತಿಳಿಸ್ಕೊಡ್ತಾ ಇರೋಂತ ಮೌಲ್ಯತೆ ಪ್ರಿಯರೇ. ಉಪ್ಪು ಬಂದು ಏನಾಗುತ್ತೆ, ಎಲ್ಲಾ ಒಂದು ಅಡಿಗೆ ಸಾಮಗ್ರಿಗಳಿಗೆ ಬೇಕೇ ಬೇಕು. ಬೆಳಕು ಯಾವ ರೀತಿ ಆ ಒಂದು ಕೆಲಸ ಕಾರ್ಯಗಳಿಗೆ ಬೇಕು, ಅದೇ ತರ ಪ್ರಿಯರೇ. ಈ ಒಂದು ಮೌಲ್ಯತೆನ ನಾವು ತಿಳ್ಕೊಬೇಕಂತೆ ಪ್ರಿಯರೇ. ನೋಡಿ, ಇದ್ರ ಬಗ್ಗೆ ಇನ್ನು ಎಸ್ಟಾಬ್ಲಿಷ್ ತುಂಬಾ ವಿಶೇಷವಾದಂತ ರೀತಿಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ? ನಿವ್ಯಾ ಸಿಸ್ಟರ್ ರೀಡ್ ಮಾಡ್ತೀರಾ? ನವ್ಯಾ ಸಿಸ್ಟರ್, ನವಿತಾ ಸಿಸ್ಟರ್. ಬ್ರದರ್ ರೀಡ್ ಮಾಡ್ತೀರಾ ಸಿಸ್ಟರ್? ಹ್ಯಾಂಡ್ ರೈಸ್ ಮಾಡಿದ್ರಲ್ಲ. ಮಾಡ್ತೀನಿ ಬ್ರದರ್. ಓಕೆ, ಥ್ಯಾಂಕ್ ಯು. ಎಲ್ಲಿಂದ ಬ್ರದರ್? ಪೇಜ್ ನಂಬರ್ 54. ಲೈಫ್ ಆಫ್ ಕ್ರೈಸ್ಟ್ ಪಾರ್ಟ್ 2, ಪೇಜ್ ನಂಬರ್ 54. ಇದರ ಉಪಯೋಗ ಹಾಗೂ ಇದಕ್ಕೆ ಸಾಮಾನ್ಯವಾಗಿ ದೊರಕಿರುವ ಪ್ರಶಂಸೆಗಳ ಅನುಸಾರವಾಗಿ ಉಪ್ಪು ಎಂಬುದಕ್ಕೆ ಆಜ್ಞಾವಿಧಿಗಳ ಸಂಬಂಧದ ಧರ್ಮಶಾಸ್ತ್ರದ ಹಳೆಯ ವ್ಯವಸ್ಥೆಯಲ್ಲಿಯೂ ಮತ್ತು ಕೃಪೆಯ ಸಂಬಂಧದ ಹೊಸ ವ್ಯವಸ್ಥೆಯಲ್ಲಿಯೂ ಒಂದು ಮುಖ್ಯವಾದ ಪಾಠವನ್ನು ಬೋಧಿಸಲು ಸಾಂಕೇತಿಕವಾದ ಮಹತ್ವವಿರುವುದು. ಬಹುಮೊದಲೇ ಎಲ್ಲೆಡೆಯೂ ಗುರುತಿಸಲಾಗಿರುವುದು. ನಮ್ಮ ಕರ್ತನು ಇದನ್ನು ಬಳಸಿಕೊಂಡು ಇದು ಚಿರಸ್ಮರಣೀಯವಾಗುವಂತೆ ಮಾಡಿರುವನು. ಆಹಾರ ಪದ್ಧತಿಯಲ್ಲಿ ರುಚಿ ನೀಡಲು ಬೆರೆಸಲಾಗುವ ಒಂದು ರುಚಿಕರ ಪದಾರ್ಥವಾಗಿ ಉಪ್ಪು ಅತಿಥಿ ಸತ್ಕಾರಕ್ಕೆ ಸಂಕೇತವಾಗಿರುವುದು. ನಂಜು ನಿರೋಧಕವಾಗಿ ಇದು ದೀರ್ಘಕಾಲ ಬಾಳಿಕೆ, ನಿಷ್ಠೆ, ಪ್ರಾಮಾಣಿಕತೆ, ಶುದ್ಧತೆಗಳಿಗೆ ಸಂಕೇತವಾಗಿರುವುದು. ಸಾಧಾರಣವಾಗಿ ಉಪ್ಪು ಒಂದು ಮುಖ್ಯವಾದ ಅಂಶವಾಗಿ ಸೇರಿಸಲಾದ ಯಜ್ಞಾರ್ಪಣೆಯ ವಸ್ತುವಿನಿಂದ ಮಾಡಿದ ಆಹಾರ ಸೇವನೆಯ ಮೂಲಕವಾಗಿ ಒಡಂಬಡಿಕೆಗಳನ್ನು ಮಾಡಿಕೊಳ್ಳುತ್ತಿದ್ದರಿಂದ ಸತ್ಯವೇದದಲ್ಲಿ ಉಪ್ಪಿನ ಒಡಂಬಡಿಕೆ ಎಂಬುದು ವ್ಯಕ್ತವಾಗಿರುವುದು. ಅರಣ್ಯಕಾಂಡ 18:19. ಎಲ್ಲ ನೈವೇದ್ಯ ಪದಾರ್ಥಗಳಿಗೂ ಉಪ್ಪು ಹಾಕಿ ಸಮರ್ಪಿಸಬೇಕು. ಯಾಜಕಕಾಂಡ 2:13. ಹೀಗೆ ಉಪಯೋಗಿಸಿದಾಗ ಉಪ್ಪಿನ ಸಂರಕ್ಷಕ ಗುಣವು ಅದನ್ನು ಒಂದು ದೀರ್ಘಕಾಲದ ಒಪ್ಪಂದಕ್ಕೆ ಸೂಕ್ತ ಸಂಕೇತವನ್ನಾಗಿ ಮಾಡಿರುವುದು. ನೀರಿನ ಕಹಿ ರುಚಿಯನ್ನು ನಿವಾರಿಸಲು ಎಲೀಷನು ಮಾಡಿದ ಅದ್ಭುತದಲ್ಲಿ ಉಪ್ಪಿನ ಶುದ್ಧೀಕರಣ ಗುಣವನ್ನು ಸಾಂಕೇತಿಕವಾಗಿ ಉಲ್ಲೇಖಿಸಲಾಗಿದೆ. 2 ಅರಸು 2:20-22.
ಆದುದರಿಂದ ಸಾಕು ಥ್ಯಾಂಕ್ ಯು. ಥ್ಯಾಂಕ್ಸ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ಇದರ ಒಂದು ಉಪಯೋಗ ಯಾವ ರೀತಿ ಮಾಡ್ತಾ ಇದೀವಿ ಅಂದ್ರೆ, ಸಾಮಾಜಿಕವಾಗಿ ಎಲ್ರೂ ಕೂಡ ಉಪಯೋಗ ಮಾಡ್ತಾ ಇದೀವಿ. ಇದರಲ್ಲಿ ನಮಗೆ ಜ್ಞಾನವಾಗಿ ಸಂಬಂಧಿಸಿರುವಂತ ಧರ್ಮಶಾಸ್ತ್ರದಲ್ಲೂ ಕೂಡ ಹೇಳಿದ್ದಾರೆ. ಧರ್ಮಶಾಸ್ತ್ರದಲ್ಲಿ 2 ತರವಾಗಿ ಹೇಳಿದ್ದಾರೆ. ಒಂದು ಹಳೆ ಒಡಂಬಡಿಕೆಯಲ್ಲೂ ಕೂಡ ಉಪ್ಪನ್ನ ಉಪಯೋಗಿಸಿದ್ದಾರೆ, ಅದನ್ನೇ ಹೊಸ ಒಡಂಬಡಿಕೆಯಲ್ಲೂ ಕೂಡ ಉಪ್ಪನ್ನ ಬಗ್ಗೆ ಉಪಯೋಗಿಸಿದ್ದಾರೆ. ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಹಳೆ ಒಡಂಬಡಿಕೆಯಲ್ಲಿ ಉಪ್ಪಿನ ಒಂದು ಮಹತ್ವನ ಇಲ್ಲಿ ಹೇಳಿರ್ಬೇಕಾದ್ರೆ, ಯೇಸು ಕ್ರಿಸ್ತರು ಹೊಸ ಒಡಂಬಡಿಕೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಬಂದ್ಬಿಟ್ಟು ಉಪ್ಪನ್ನ ಬಿಡ್ಲೇ ಇಲ್ಲ ರೀ. ಅದನ್ನೇನ್ ಮಾಡಿದ್ರು, ಉಪ್ಪಿನ ಮಹತ್ವನ ಇನ್ನು ಹೆಚ್ಚಾದಂತ ರೀತಿಯಲ್ಲಿ, ವರ್ಣ ಭರಿತವಾದಂತ ರೀತಿಯಲ್ಲಿ, ವೈವಿಧ್ಯತೆಯಿಂದ ಇನ್ನು ಎಕ್ಸ್ಪ್ಲೈನ್ ನ ಚೆನ್ನಾಗಿ ಮಾಡ್ಬಿಟ್ರು. ಇದನ್ನ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಯಾವುದೇ ಕಾರಣಕ್ಕೂ ಧರ್ಮಶಾಸ್ತ್ರ ಉಪಯೋಗಿಸಿರುವಂತ ಒಂದೊಂದು ಪದಗಳಿಗೂ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಮೌಲ್ಯತೆನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಇನ್ನೂ ವಿಶೇಷವಾದಂತ ರೀತಿಯಲ್ಲಿ ಎಲ್ಲಾರ್ಗು ಕೂಡ ತಿಳಿಸಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರ. ಇದು ಏನಾಗಿದೆ ಅಂದ್ರೆ, ಉಪ್ಪು ಬಂದು ದೀರ್ಘ ಕಾಲ ಕೆಡದಿರುವಂತ ಒಂದು ವಸ್ತು ಅಂತ ಪ್ರಿಯ ಸಹೋದರ ಮತ್ತು ಸಹೋದರರ. ಆಲ್ಮೋಸ್ಟ್ ಕೆಡುತ್ತೆ, ಬಟ್ ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಆಗಿರುವಂತ ಒಂದು ವಸ್ತು. ಈ ಒಂದು ಉಪ್ಪನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ, ದೇವರು ಉಪ್ಪಿನ ಒಂದು ಒಡಂಬಡಿಕೆ ಅಂತ ಅನ್ಬಿಟ್ಟು ಇಸ್ರೇಲ್ರ ಮಧ್ಯದಲ್ಲಿ ಮಾಡ್ಕೊಂತ ಇದ್ರು. ಆಮೇಲೆ ನೈವೇದ್ಯಕ್ಕೆಲ್ಲರೂ ಎಲ್ಲ ವಸ್ತುಗಳೆಲ್ಲ ಇರ್ತಿತ್ತಲ್ಲ, ಆ ಒಂದು ವಸ್ತುಗಳಿಗೆಲ್ಲ ಪ್ರಮುಖವಾಗಿ ಈ ಒಂದು ಉಪ್ಪನ್ನೇ ಉಪಯೋಗಿಸ್ಕೊಂತ ಇದ್ರು. ಕೆಲವೊಂದು ವಾಕ್ಯಗಳು ಕೂಡ ನಮ್ಗೆ ಇಲ್ಲಿ ಕೋಟ್ ಮಾಡಿದ್ರು ನೋಡಿ, ಅದನ್ನು ಕೂಡ ಓದ್ಬಿಡೋಣ. ಅರಣ್ಯಕಾಂಡ 18ನೇ ಅಧ್ಯಾಯ 19ನೇ ವಚನ ಓದಿ. ಓದ್ಲಾ ಬ್ರದರ್? ಓದಿ ಸಿಸ್ಟರ್. ಇಸ್ರಾಯೇಲರೆಲ್ಲರೂ ಯೆಹೋವನಿಗೋಸ್ಕರ ಪ್ರತ್ಯೇಕಿಸಿ ಸಮರ್ಪಿಸುವ ದೇವರ ವಸ್ತುಗಳನ್ನೆಲ್ಲ ನಿನಗೂ ನಿನ್ನ ಸಂತತಿಯವರಾದ ಸ್ತ್ರೀ ಪುರುಷರೆಲ್ಲರಿಗೂ ಸದಾಕಾಲವೂ ಸಲ್ಲಬೇಕೆಂದು ನಾನು ಅನುಗ್ರಹ ಮಾಡಿದ್ದೇನೆ. ಇದು ಯೆಹೋವನ ಸನ್ನಿಧಿಯಲ್ಲಿ ನಿನ್ನೊಡನೆಯೇ ನಿನ್ನ ಒಡನೆಯೂ ಮಾಡಲ್ಪಟ್ಟ ಶಾಶ್ವತವಾದ ಉಪ್ಪಿನ ಒಡಂಬಡಿಕೆ. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ ಪ್ರಿಯರೇ, ಸೊ ಇದನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಯೇಸು ಕ್ರಿಸ್ತರು ಆಲ್ರೆಡಿ ಈ ಒಂದು ಇಸ್ರೇಲ್ಸ್ ಮಧ್ಯದಲ್ಲಿ ಒಂದು ಒಡಂಬಡಿಕೆನ ತಂದೆ ದೇವರ ಒಂದು ಪ್ರೇರೇಪಣೆಯಿಂದ ಮಾಡ್ಕೊಂತ ಇದ್ದಾರೆ. ಯಾವ ರೀತಿ ಅಂತಂದ್ರೆ, ಒಂದು ವಾಗ್ದಾನ. ಈಗ ನಾವು ಎಕ್ಸಾಂಪಲ್ ನಾವು ನೋಡ್ಬೇಕಂದ್ರೆ, ಅಬ್ರಾಹಂ ಮೆಲ್ಕಿಜೆಡೆಕ್ ಹತ್ರ ಯಾವ ರೀತಿ ತೊಡೆ ಹತ್ರ ಒಂದು ಮೂಳೆ ಹತ್ರ ಇಟ್ಬಿಟ್ಟು ಹೆಂಗೆ ವಾಗ್ದಾನ ತಗೊಂಡು, ಆ ರೀತಿ ಪ್ರಿಯರೇ ಅಂದ್ರೆ ಆ ಒಂದು ಸತ್ಯಕ್ಕೆ ಅನುಗುಣವಾದಂತ ರೀತಿಯ ಒಂದು ವಾಗ್ದಾನಗಳನ್ನಕ್ಕೆ ಇದನ್ನ ಉಪಯೋಗಿಸ್ಕೊಂಡ್ರು. ಮತ್ತೆ ಈ ಒಂದು ಉಪ್ಪನ್ನ ಕೆಲವೊಂದು ನೈವೇದ್ಯ ವಸ್ತುಗಳಿಗೂ ಕೂಡ ಉಪಯೋಗಿಸ್ಕೊಂಡ್ರಂತೆ ಪ್ರಿಯರೇ. ಯಾವ್ಯಾವ ವಸ್ತು? ಯಾಜಕ ಕಾಂಡ 2ನೇ ಅಧ್ಯಾಯ 10ನೇ ವಚನದಿಂದ ಓದಿ, ಅಲ್ಲಿಂದ ಪಾಯಿಂಟ್ಗಳು ಕೊಡ್ತಾರೆ. ಯಾಜಕ ಕಾಂಡ 2ನೇ ಅಧ್ಯಾಯ 10ನೇ ವಚನದಿಂದ 15ನೇ ವಚನದವರೆಗೂ ಓದಿ. ನೈವೇದ್ಯದಲ್ಲಿ ಮಿಕ್ಕದ್ದು ಆರೋನನಿಗೂ ಅವನ ವಂಶದವರಿಗೂ ಆಗಬೇಕು. ಅದು ಯೆಹೋವನಿಗೆ ಅರ್ಪಿತವಾದ ಹೋಮ ಶೇಷವಾದುದರಿಂದ ಮಹಾಪರಿಶುದ್ಧವಾಗಿದೆ. ನೀವು ಯೆಹೋವನಿಗೆ ನೈವೇದ್ಯವಾಗಿ ಸಮರ್ಪಿಸುವ ಯಾವ ಪದಾರ್ಥವನ್ನಾಗಲಿ ಹುಳಿ ಹಿಟ್ಟಿನಿಂದ ಮಾಡಬಾರದು. ಯಾವ ಹುಳಿ ಪದಾರ್ಥವನ್ನಾಗಲಿ ಸಿಹಿ ಪದಾರ್ಥವನ್ನಾಗಲಿ ಯೆಹೋವನಿಗೆ ಹೋಮ ಮಾಡಕೂಡದು. ಅವುಗಳನ್ನು ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬಹುದೇ ಹೊರತು ಯಜ್ಞವೇದಿಯ ಮೇಲೆ ಸುವಾಸನೆಯನ್ನುಂಟು ಮಾಡುವುದಕ್ಕಾಗಿ ಹೋಮ ಮಾಡಕೂಡದು. ಎಲ್ಲಾ ನೈವೇದ್ಯ ಪದಾರ್ಥಗಳಿಗೂ ಉಪ್ಪು ಹಾಕಿ ಸಮರ್ಪಿಸಬೇಕು. ಉಪ್ಪು ಯೆಹೋವನ ಸಂಗಡ ನಿಮಗಿರುವ ಒಡಂಬಡಿಕೆಯನ್ನು ಸೂಚಿಸುವುದರಿಂದ ಅದು ಯಾವ ನೈವೇದ್ಯ ದ್ರವ್ಯವಾದರೂ ಉಪ್ಪಿಲ್ಲದೆ ಇರಬಾರದು. ನೀವು ಅರ್ಪಿಸುವ ಎಲ್ಲ ಪದಾರ್ಥಗಳಲ್ಲಿಯೂ ಉಪ್ಪು ಸೇರೇ ಇರಬೇಕು. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಸೊ ಕೆಲವೊಂದು ಪದಾರ್ಥಗಳಿಗೆ ದೇವರು ಏನ್ ಮಾಡಿದ್ರು ಅಂತಂದ್ರೆ ಒಂದು ನೇಮ ನಿಷ್ಠೆಗಳನ್ನ ಕೊಟ್ರು. ಆದ್ರೆ ಕೆಲವೊಂದು ಪದಾರ್ಥಗಳಿಗೆ ಇದನ್ನ ಉಪಯೋಗಿಸ್ಲೇಬೇಕು. ಉಪ್ಪು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಉಪ್ಪು ಅನ್ನೋದನ್ನ ನಾವು ನೋಡ್ಬೇಕಾದ್ರೆ ಇಸ್ರೇಲ್ಸ್ ಗಳಿಗೆ ಏನಂತ ಸೂಚನೆ ಅಂತಂದ್ರೆ, ಅವ್ರಿಗೆ ಒಂದು ನೇಮಕ, ಒಂದು ನಿಷ್ಠೆನ ಒಂದು ಪದದ ಅರ್ಥನೇ ಉಪ್ಪು.
ನಿಷ್ಠಾವಂತಿಕವಾಗಿರ್ಬೇಕು. ಉಪ್ಪಿನ ಒಂದು ಕರ್ತವ್ಯನ ಯಾವ ರೀತಿ ಅದು ಮಾಡುತ್ತೋ ಆ ರೀತಿ ನೀವು ನಿಷ್ಠೆನ ತೋರಿಸಿ ಅನ್ನೋ ರೀತಿಯಲ್ಲಿ ಬೆಂಬಲ ಸೂಚಕವಾದಂತ ಒಂದು ಮಾತುಗಳಿಂದ ಇಲ್ಲಿ ನಮ್ಗೆ ಹೇಳ್ತಾ ಇದ್ರೆ ಪ್ರಿಯರೇ. ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ಉಪ್ಪಿನಿಂದ ನಮ್ಗೆ ತುಂಬಾ ಒಂದು ಪಾಠಗಳೆಲ್ಲ ಸಿಗುತ್ತೆ. ಈ ಒಂದು ಉಪ್ಪಿನಲ್ಲಿ ದೀರ್ಘಕಾಲ ಏನಾಗಿರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಆಲ್ರೆಡಿ ನಾವು ನೋಡಿರ್ಬೇಕಾದ್ರೆ ಇರುತ್ತೆ. ಆಮೇಲಿಂದ ನೀರಿನ ಸಿಹಿ ರುಚಿಯನ್ನು ಯಾವ ರೀತಿ ಎಲೀಷನ ಒಂದು ಅದ್ಭುತದಲ್ಲಿ ನಡೀತೋ ಆ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರಿ, ಏನಕ್ಕೆ ಅಂತಂದ್ರೆ ನಮ್ಗೆಲ್ಲ ಗೊತ್ತು ಆ ಒಂದು ಅದ್ಭುತ ಯಾವ ರೀತಿ ನಡೀತು ನೋಡಿ. ಅದನ್ನು ಕೂಡ ಓದ್ಬಿಡೋಣ. 2 ಅರಸರು 2ನೇ ಅಧ್ಯಾಯ 18ನೇ ವಚನದಿಂದ 24ನೇ ವಚನದವರೆಗೂ ಓದಿ. 2 ಅರಸರು 18ನೇ ಅಧ್ಯಾಯ 2 ಅರಸು 2ನೇ ಅಧ್ಯಾಯ 18ನೇ ವಚನದಿಂದ ಓದಿ. ಎರಿಕೋವಿನಲ್ಲಿದ್ದ ಎಲೀಷನ ಬಳಿಗೆ ಬಂದರು. ಅವನು ಅವರಿಗೆ, ಹೋಗಬೇಡಿರೆಂದು ನಾನು ಹೇಳಲಿಲ್ಲವೋ ಅಂದನು. ಎರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದ್ದಾಗಿರುವುದರಿಂದ ಬಂಜೆತನ ಹೆಚ್ಚು ಎಂದು ಹೇಳಿದರು. ಆಗ ಎಲೀಷನು ಅವರಿಗೆ, ಒಂದು ಹೊಸ ಮಡಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡಿರಿ ಅಂದನು. ಅವರು ತಂದುಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವೂ ಬಂಜೆತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದು ಬಂದು ಎಲೀಷನ ಒಂದು ಅದ್ಭುತ ಕಾರ್ಯಗಳು. ಸೊ ಎಲೀಷ ನಮಗೆಲ್ಲ ಗೊತ್ತು. ಎಲೀಷದವರು ಒಂದು 14 ಮಾಡಿದ್ರು, ಇವರು ಒಂದು 28 ಅದ್ಭುತಗಳನ್ನೆಲ್ಲ ಮಾಡಿದ್ರು ಅಂದ್ಬಿಟ್ಟೆಲ್ಲ ನಾವು ನೋಡ್ತೀವಿ. ಕೆಲವೊಂದು ಪಾಠಗಳೆಲ್ಲ ಕೂಡ ನಾವು ನೋಡಿರ್ತೀವಿ. ಇದರಲ್ಲಿ ಈ ಒಂದು ಅದ್ಭುತನೂ ಕೂಡ ಪ್ರಮುಖವಾದಂತ ಒಂದು ಅದ್ಭುತ. ಒಂದ್ ಊರಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂತಂದ್ರೆ, ನೀರು ಇರುತ್ತೆ, ಅದು ಸಪ್ಪೆ ಆಗ್ಬಿಟ್ಟಿರುತ್ತೆ, ರುಚಿ ಇರಲ್ಲ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಬಂಜೆತನ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಏನಿದು ಬಂಜೆತನ ಅಂತ ನಾವು ನೋಡ್ಬೇಕಾದ್ರೆ ಶಾಪಗ್ರಸ್ತಕವಾದಂತ ಒಂದು ಸನ್ನಿವೇಶ ಪ್ರಿಯರೇ. ಇದನ್ನ ರುಚಿ ಬರ್ಬೇಕು ಅಂತ ನಾವು ನೋಡ್ಬೇಕಾದ್ರೆ ಏನ್ ಮಾಡಿದ್ರು ಅಂತಂದ್ರೆ, ಒಂದು ಹೊಸ ಮಡಿಕೆಯಲ್ಲಿ ಉಪ್ಪನ್ನ ಹಾಕೋ ಬನ್ನಿ, ಇದನ್ನ ನೀರಿಗೆ ಒಂದು ಮಿಶ್ರಣ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅದು ಯಾವುದೇ ರೀತಿಯ ಒಂದು ತಪ್ಪ ಕಹಿ ಬರೋದು ಆದಂತ ಸನ್ನಿವೇಶ ಇರಲ್ಲ. ಒಂದು ಒಳ್ಳೆ ರೀತಿಯ ನೀರು ಯಾವ ರೀತಿ ಇರುತ್ತೋ ಆ ರೀತಿ ಆಗೋಗ್ಬಿಡುತ್ತೆ. ಇದು ಒಂದು ದೊಡ್ಡ ಒಂದು ಅದ್ಭುತನೇ ಪ್ರಿಯ ಸಹೋದರ ಮತ್ತು ಸಹೋದರ. ನೋಡಿ, ನಾವೀಗ ಏನಾದ್ರು ಜ್ಯೂಸ್ ಗೀಸ್ಗೆ ಏನಾದ್ರು ಶುಗರ್ ಬೇಕು ಅಂದ್ರೆ ಶುಗರ್ ಹೆಂಗೆ ಆಡ್ ಮಾಡಿ ಹೆಂಗೆ ಸ್ವೀಟ್ ಆಗಿ ಮಾಡ್ತೀವೋ, ಹೆಂಗೆ ಟೇಸ್ಟ್ ಬರೋ ತರ ಮಾಡ್ಕೋತೀವೋ, ಟೇಸ್ಟ್ ಇಲ್ದೇ ಇರೋ ಒಂದು ವಾಟರ್ನ ಟೇಸ್ಟ್ ಬರೋ ತರ ಮಾಡಿದ್ದಾರೆ ಅಂತಂದ್ರೆ ಇದು ಬಂದು ಯೆಹೋವನ ಒಂದು ಅದ್ಭುತ ಅನ್ಬಿಟ್ಟು ಕೂಡ ಅಲ್ಲಿ ವ್ಯಕ್ತಪಡಿಸ್ತಾರೆ. ಇದೆಲ್ಲ ನಾವು ಗ್ರಹಿಸ್ಕೋಬೇಕಾದ್ರೆ ಉಪ್ಪಿನ ಒಂದು ಮಹತ್ವ ತುಂಬಾ ತುಂಬಾ ದೊಡ್ಡದು ಪ್ರಿಯ ಸಹೋದರ ಮತ್ತು ಸಹೋದರಿಯರ. ಉಪ್ಪು ಅಂತ ಹೇಳ್ಬೇಕಾದ್ರೆ ನಿಷ್ಠೆ, ಒಂದು ನಿಷ್ಠಾವಂತಿಕೆಗೆ ಉಪ್ಪಿನ ಹೆಸರನ್ನ ಸೂಚಕವಾಗಿ ಸತ್ಯವೇದದಲ್ಲಿ ಉಪಯೋಗಿಸಿದ್ದಾರೆ. ನೀವೆಲ್ಲರೂ ಕೂಡ ನಿಷ್ಠಾವಂತಿಕೆಯಾಗಿರುವಂತವ್ರಾಗಿರೋಣ. ಸೊ ಆಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ದೇವರಲ್ಲಿ ನಾವು ಆ ಒಂದು ಉಪ್ಪಿನ ಒಂದು ರುಚಿನ ತೋರ್ಸೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡುವಂತವ್ರಾಗಿರೋಣ ಪ್ರಿಯರೇ. ದೇವರು ವಿಶೇಷವಾದಂತ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪಾಠನ ಕೊಟ್ಟಿದ್ದಕ್ಕಾಗಿ ತಂದೆ ದೇವರಿಗೂ ಮತ್ತೆ ಯೇಸು ಕ್ರಿಸ್ತರಿಗೂ ವಂದಿಸ್ತಾ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆಯನ್ನ ಸೋದರಾದಂತ ಮೋಹನ್ ರಾಜ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೀನಿ. ಮಾಡ್ತೇನೆ ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಾರ್ಥನೆ ಮಾಡಿಕೋಣ. ಸರ್ವಶಕ್ತನು ಮೌನ್ನತನು ಸರ್ವ ಸೃಷ್ಟಿಗೆ ಯಜಮಾನಾಗಿರ್ತಕ್ಕಂತ ಪರಲೋಕದ ಜೀವವುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಆರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ತಂದೆ, ನೀವು ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನಮ್ಮನ್ನು ಪ್ರೀತಿಸಿದಿರಿ, ನಮಗಾಗಿ ನಿನ್ನ ಕುಮಾರನ ಈ ಲೋಕ ಕಳಿಸಿಕೊಟ್ಟು ಆತನ ಮೂಲಕ ನಮಗೆ ಪಾಪದಿಂದ ಬಿಡುಗಡೆ, ನಿತ್ಯ ಮರಣದಿಂದ ನಿತ್ಯ ಜೀವನ ನಮಗೆ ಅನುಗ್ರಹ ಮಾಡಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ವಿಶೇಷವಾಗಿ ಈ ಸಾಯಂಕಾಲ ವೇಳೆಯಲ್ಲಿ ತಂದೆಯ ದೇವರೇ ಅಪ್ಪ, ನಿನ್ನ ಕರ್ತನೆ ಮಗನ ಮೂಲಕ ಅನೇಕ ವಿಷಯಗಳನ್ನ ನಮ್ಮೆಲ್ಲರೂ ತಿಳಿಪಡಿಸಿದಕ್ಕಾಗಿ ಸ್ತೋತ್ರ ದೇವರೇ. ಅವರು ಕೊಟ್ಟಂತವ್ರಿಗೆ ಕೊಟ್ಟಂತ ಜ್ಞಾನಕ್ಕಾಗಿ ನಿನಗೆ ಸ್ತೋತ್ರ. ಇನ್ನು ಹೆಚ್ಚಾದ ರೀತಿಯಲ್ಲಿ ಅವ್ರಿಗೆ ಹೆಚ್ಚಿನ ಜ್ಞಾನ ಕೊಟ್ಟು ನಡೆಸ್ರಿ. ಸೇರಿ ಬಂದಿರತಕ್ಕಂಥ ಕರ್ತನೆ ಜೂಮ್ ಮೀಟಿಂಗ್ ನಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರಿಗಾಗಿ
ಅವರ ಕುಟುಂಬ ಎಲ್ಲ ಮಕ್ಕಳಿಗಾಗಿ ಸರ್ ನಾನು ಪ್ರಾರ್ಥನೆ ಎಲ್ಲರನ್ನು ಕೂಡ ನೀವು ಕಾಯ್ದು ಕಾಪಾಡಿ ನಡೆಸ್ರಿ. ಈ ರೀತಿಯಲ್ಲಿ ದಿನೇ ದಿನ ನಾವು ನಿನ್ನ ವಾಕ್ಯಗಳನ್ನು ಕೇಳುತ್ತಾ ಸತ್ಯದಲ್ಲಿ ಬೆಳಿಲಿಕ್ಕೆ ನಮಗೆ ಸಹಾಯ ಮಾಡು, ಬಲಪಡಿಸು, ಆಶೀರ್ವದಿಸು ಅಂತ ಪ್ರಾರ್ಥಿಸ್ತೇವೆ. ಇಲ್ಲಿವರೆಗೆ ನಡೆಸಿದ್ರಿ, ಇನ್ನು ಮುಂದೆ ಕೂಡ ನಡೆಸುವ ಆತ ನೀನು ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ನಿನ್ನ ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಕ್ರಿಸ್ತೇಸು ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಗುಡ್ ನೈಟ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನಮಸ್ಕಾರ.